ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಣ್ಣಿನ ಕೆಂಪು ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ನೇತ್ರ ವಿಜ್ಞಾನ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಮಹೇಶ್ ಸಿ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ಮೊದಲಾಗಿ ನಮ್ಮ ನೇತ್ರಜ್ಞರು ಇರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿ ಮೊದಲಾಗಿ ನಮ್ಮ ಕಣ್ಣಿನ ಮೂಲಕ ನಮ್ಮ ಆರೋಗ್ಯವನ್ನು ಗುರುತಿಸ್ತಾರೆ. ನಮ್ಮ ಕಣ್ಣೇ ನಮ್ಮ ಆರೋಗ್ಯದ ಪ್ರತಿಬಿಂಬವಾಗಿರುತ್ತೆ, ಕನ್ನಡಿ ಥರ ಇರುತ್ತೆ. ಇನ್ನು ಏನೇ ಸಮಸ್ಯೆ ಕೂಡ ಬಂದರೂ ಅದೇ ಕಣ್ಣಲ್ಲಿ ಗೊತ್ತಾಗುತ್ತೆ. ಅಂತಹ ಒಂದು ಸಮಸ್ಯೆ ಈ ಕೆಂಪು ಕಣ್ಣು ಅನ್ನೋದು. ಹಾಗಿದ್ರೆ ಈ ಕೆಂಪು ಕಣ್ಣು ಅನ್ನೋದು ಕೇವಲ ಒಂದು ಮೆಡ್ರಾಸೈ ಮಾತ್ರನಾ, ಇಲ್ಲ ಬೇರೆ ಕಾರಣಗಳಿಂದ ಕೂಡ ಕೆಂಪು ಕಣ್ಣು ಆಗತ್ತಾ? ಇದಕ್ಕೆ ಕಾರಣ, ಪರಿಣಾಮ ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಈ ಮೊದಲಾಗಿ ಕೆಂಪು ಕಣ್ಣು ಬರಲಿಕ್ಕೆ ಕಾರಣಗಳು ಏನು ಅಂತ? ಕೆಂಪು ಕಣ್ಣಿಗೆ ಬರೀ ಪಿಂಕ್ ಐ ಮಾತ್ರ ಕಾರಣ ಅಲ್ಲ, ಬೇರೆ ಬೇರೆ ಕಾರಣ ಇರ್ತದೆ. ಪಿಂಕ್ ಐ ಒನ್ ಆಫ್ ದ ಕಾಸಸ್. ಅದು ಸೋಂಕಿನಿಂದ ಇರ್ಬೋದು, ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಕಾಸಸ್ಸಿಂದ ಇರ್ಬೋದು, ಇನ್ನೊಂದು ಅಲರ್ಜಿಯಿಂದ ಇರ್ಬೋದು, ಇಲ್ಲಾಂದರೆ ಡ್ರೈ ಐಸ್ ಕಾಸ್ ಮಾಡುವಂಥದ್ದು ಇರ್ಬೋದು, ಧೂಳು ಹೊಗೆಗೆ ಹೋಗಿ ಆಗುವಂಥದ್ದು ಇರ್ಬೋದು, ಇಲ್ಲಾಂದರೆ ಈಗ ಯಂಗರ್ ಜನ್ರೇಷನ್ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಾರೆ, ಅದರಿಂದ ಆಗುವಂಥ ರೆಡ್ನೆಸ್ ಇರ್ಬೋದು, ಅಥವಾ ಗಂಭೀರ ಗಾಯಗಳಿಂದ ಇಂಜುರಿ ಆಗುವಂತಹ ರೆಡ್ನೆಸ್ ಇರ್ಬೋದು, ಅಥವಾ ಇತರೆ ಗಂಭೀರ ಗಾಯಗಳಿಂದ ಆಗುವಂಥದ್ದು ಇರ್ಬೋದು. ಓಕೆ, ಹಾಗಿದ್ರೆ ಈ ಇನ್ಫೆಕ್ಷನ್ ಇಂದ ಇರ್ಬೋದು, ಅಲರ್ಜಿಯಿಂದ ಬರುವಂತಹ ಕೆಂಪು ಕಣ್ಣನ್ನು ಯಾವ ರೀತಿಯಾಗಿ ಗುರುತಿಸಬಹುದು ಅಂತ? ಈ ಸೋಂಕು ಅನ್ನುವಂಥದ್ದು ವೈರಲ್ ಅಥವಾ ಬ್ಯಾಕ್ಟೀರಿಯಲ್. ವೈರಲಲ್ಲಿ ಯೂಶ್ವಲಿ ನೀರು ಬರುವಂಥದ್ದು ಇರ್ತದೆ. ಬ್ಯಾಕ್ಟೀರಿಯಲಲ್ಲಿ ಅಂಟು ದ್ರವ ಇರುವಂಥದ್ದು, ಡಿಸ್ಚಾರ್ಜ್ ಇರುವಂಥದ್ದು, ಬಿಳಿ ಅಥವಾ ಯೆಲ್ಲೋವಿಶ್ ಡಿಸ್ಚಾರ್ಜ್ ಇರುವಂಥದ್ದು, ಕಣ್ಣು ಅಂಟುಕೊಳ್ಳುವಂಥದ್ದು ಇರ್ತದೆ. ಅದರೊಟ್ಟಿಗೆ ರೆಡ್ನೆಸ್ ಇರ್ತದೆ. ಮತ್ತು ಅಲರ್ಜಿಯಲ್ಲಿ ಅವರಿಗೆ ತುರಿಕೆ ಬರುವಂಥದ್ದು, ನೀರು ಬರುವಂಥದ್ದು, ಮತ್ತು ಕಣ್ಣು ಬರ್ನಿಂಗ್ ಸೆನ್ಸೇಷನ್ ಆಗುವಂಥದ್ದು, ಕಣ್ಣು ಉರಿಯುವ ಥರ ಆಗುವಂಥದ್ದು ಇರ್ತದೆ. ಇನ್ನು ಕೆಂಪು ಕಣ್ಣು ಅಂದ ತಕ್ಷಣ ಕೆಲವರಿಗೆ, ಮಕ್ಕಳಿಗೆ ಕೂಡ ಬರ್ತದೆ, ಹಿರಿಯರಿಗೆ ಕೂಡ ಬರ್ತದೆ. ಇನ್ನು ಅವರಿಬ್ಬರಲ್ಲಿ ಬರುವಂತಹ ಅವುಗಳಲ್ಲಿ ಏನಾದರೂ ವ್ಯತ್ಯಾಸಗಳಿವೆಯಾ, ಹೇಗೆ ಅಂತ? ಯೂಶಲಿ ಮಕ್ಕಳಲ್ಲಿ ಅಲರ್ಜಿ ಮತ್ತು ಸೋಂಕು ಕಾಮನ್ ಇರ್ತದೆ. ಅಲರ್ಜಿ ಮಕ್ಕಳಲ್ಲಿ ಕಾಮನ್. ಅವರು ಇಚ್ಚಿಂಗ್ ಕಂಪ್ಲೇಂಟ್ ಮಾಡ್ತಾರೆ, ಬರ್ನಿಂಗ್ ಸೆನ್ಸೇಷನ್ ಕಂಪ್ಲೇಂಟ್ ಮಾಡ್ತಾರೆ. ಸೋಂಕು ಯೂಶಲಿ ವೈರಲ್ ಸೋಂಕು ಇರ್ತದೆ. ಅಡಲ್ಟ್ಸಲ್ಲಿ ಇದು ಸ್ಕ್ರೀನ್ ಟೈಮ್ ಜಾಸ್ತಿ ಯೂಸ್ ಮಾಡೋದರಿಂದ ಆಗುವಂತಹ ಡ್ರೈನೆಸ್, ಡಿಜಿಟಲ್ ಐ ಸ್ಟ್ರೈನ್ ಅಂತ ಹೇಳ್ತೇವೆ ಇನ್ನೊಂದು, ಮತ್ತು ಡ್ರೈ ಐಸಿಂದ ಆಗುವಂತಹ ರೆಡ್ನೆಸ್ ಜಾಸ್ತಿ. ಸೋಂಕು ಇರ್ತದೆ, ವೈರಲ್ ಬ್ಯಾಕ್ಟೀರಿಯಲ್ ಸೋಂಕು ಇರ್ತದೆ. ಮತ್ತು ಈ ಥರ ಗಂಭೀರ ಗಾಯಗಳಿಂದ, ಗಂಭೀರ ಕೆಮಿಕಲ್ ಇಂಜುರಿಯಿಂದ ಆಗಿರ್ಬೋದು, ಅಥವಾ ಏನಾದರೂ ತಾಗಿ ಆಗುವಂತಹ ಗಾಯಗಳಿಂದ ಇರ್ಬೋದು, ಅದರಿಂದ ರೆಡ್ನೆಸ್ ಆಗುವಂತಹ ಚಾನ್ಸಸ್ ಇರ್ತದೆ. ಅಥವಾ ಗ್ಲೋಕೋಮಾ ಅಥವಾ ಯುವಿಐಟಿಸ್ ಕಾರಣಗಳಿಂದ ಆಗುವಂತಹ ರೆಡ್ನೆಸ್ಸು ಇರ್ತದೆ ಇನ್ನು ವಯಸ್ಕರಲ್ಲಿ. ಓಕೆ, ಇನ್ನು ಕೆಲವೊಂದು ಅಂದರೆ ಕೆಂಪು ಕಣ್ಣು ಬಂದ ತಕ್ಷಣ ಕೆಲವು ನೋವು ಇರ್ತದೆ, ಇಲ್ಲ ದೃಷ್ಟಿ ಮಸ್ಕುವುದು, ಈ ಥರ ಲಕ್ಷಣಗಳಿದ್ರೆ ಅದು ಬೇರೆ ಯಾವ್ದಾದ್ರು ರೋಗದ ಆಗಿರುತ್ತೆ? ಹೌದು, ಯೂಶಲಿ ನಾರ್ಮಲ್ ಪಿಂಕ್ ಐಯಲ್ಲಿ ದೃಷ್ಟಿ ಕಮ್ಮಿ ಆಗೋದು, ನೋವೆಲ್ಲ ಇರೋದಿಲ್ಲ. ದೃಷ್ಟಿ ಕಮ್ಮಿ ಆಗೋದು, ನೋವು ಇದ್ದರೆ ಅದನ್ನು ಗಂಭೀರ ಅಂತ ಪರಿಗಣಿಸಿ ವೈದ್ಯರಲ್ಲಿ ಮೀಟ್ ಆಗಬೇಕಾಗ್ತದೆ. ಇನ್ನು ಕೆಂಪು ಕಣ್ಣು ಅಂದರೆ ಅಷ್ಟು ಅಪಾಯಕಾರಿ ಆಗತ್ತಾ, ಹೇಗೆ ಅಂತ? ಹೌದು. ಯಾವ ರೀತಿಯಾಗಿ? ಈಗ ಕೆಂಪು ಕಣ್ಣು ಜೊತೆ ನೋವು, ದೃಷ್ಟಿ ಕಮ್ಮಿ ಆಗೋದು, ಬೆಳಕನ್ನು ನೋಡಲಿಕ್ಕೆ ಆಗದೇ ಇರುವಂತಹ ಲಕ್ಷಣಗಳಿದ್ದರೆ ತಕ್ಷಣ ಆಫ್ಥಾಲ್ಮಾಲಜಿಸ್ಟ್ ಭೇಟಿ ಆಗಬೇಕಾಗ್ತದೆ. ಓಕೆ, ಇನ್ನು ಕೆಲವರು ಏನು ಮಾಡ್ತಾರೆ, ಕೆಂಪು ಕಣ್ಣು ಬಂದ ತಕ್ಷಣ ಕೆಲವೊಂದು ಮನೆಮದ್ದುಗಳನ್ನು ಯೂಸ್ ಮಾಡ್ತಾರೆ. ಇದು ಎಷ್ಟು ಪರಿಣಾಮಕಾರಿ ಆಗುತ್ತೆ? ಮನೆಮದ್ದು ಅಂದರೆ ಸಿಂಪಲ್ ಅಲರ್ಜಿ ಮತ್ತು ಡ್ರೈ ಐಸಿಗೆ ಜಸ್ಟ್ ನೀರು ಹಾಕಿ ಮನೆಮದ್ದು ಮಾಡ್ಬೋದು. ಬೇರೆ ರೆಡ್ ಐಸ್ 2 ರಿಂದ 3 ದಿನದಲ್ಲಿ ಕಮ್ಮಿ ಆಗಿಲ್ಲ ಅಂದರೆ ನಾವು ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮದ್ದನ್ನು ಮಾಡೋದು ಬೆಟರ್. ಓಕೆ, ಇನ್ನು ಕೆಲವು ಗ್ಲುಕೋಮಾ ಅಥವಾ ಯುವೈಟಿಸ್ನಂತಹ ಗಂಭೀರ ಕಾಯಿಲೆಗಳು, ಇನ್ನು ಇದು ಕೂಡ ಕೆಂಪುತನದೊಂದಿಗೆ ಕಾಣಿಸಿಕೊಳ್ಳುತ್ತಾ, ಹೇಗೆ? ಹೌದು, ಗ್ಲೋಕೋಮಾ ಮತ್ತು ಯುವಿಐಟಿಸ್ ಅಕ್ಯೂಟ್ ಕಂಜೆಸ್ಟಿವ್ ಗ್ಲೋಕೋಮಾ ಅಂತ ಹೇಳ್ತೇವೆ. ಅದರಲ್ಲಿ ಕೆಂಪುತನದ ಜೊತೆಗೆ ದೃಷ್ಟಿ ಕಮ್ಮಿ ಆಗುವಂಥದ್ದು, ದೃಷ್ಟಿ ಮಬ್ಬಾಗುವಂಥದ್ದು, ಮತ್ತು ವಾಂತಿ ಬರುವಂಥದ್ದು, ತುಂಬ ತಲೆನೋವು ಬರುವಂಥದ್ದು ಇರ್ತದೆ. ಆವಾಗ ಅದು ಎಮರ್ಜೆನ್ಸಿ, ಆಕ್ಯುಲರ್ ಎಮರ್ಜೆನ್ಸಿ ಅಂತ ಹೇಳ್ತೇವೆ. ಅದಕ್ಕೆ ತಕ್ಷಣ ವೈದ್ಯರನ್ನು ಭೇಟಿಯಾಗಬೇಕಾಗ್ತದೆ, ಕಣ್ಣಿನ ತಜ್ಞರನ್ನು ಭೇಟಿಯಾಗಿ ಚಿಕಿತ್ಸೆ ಪಡಿಬೇಕಾಗ್ತದೆ. ಓಕೆ, ಇನ್ನು ಕೆಲವರು ಹೇಗೆ ಅಂದರೆ ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಕೆಲವೊಂದು ಡ್ರಾಪ್ಸ್ ಇರ್ಬೋದು, ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಅವರು ಸ್ವಯಂ ಆಗಿ ಅಂತಹ ಡ್ರಾಪ್ಸನ್ನು ಯೂಸ್ ಮಾಡೋದ್ರಿಂದ ಏನಾದರೂ ಪರಿಣಾಮ ಬೀರ್ಬೋದಾ, ಹೇಗೆ? ಹೌದು, ಈಗ ಓವರ್ ದ ಕೌಂಟರ್ ಸ್ಟಿರಾಯ್ಡ್ ಐ ಡ್ರಾಪ್ಸ್ ಎಲ್ಲ ಅವೈಲೇಬಲ್ ಇರ್ತದೆ. ಈ ಸ್ಟಿರಾಯ್ಡ್ ಐ ಡ್ರಾಪ್ಸು
ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಕಣ್ಣಲ್ಲಿ ಗ್ಲೋಕೋಮಾ ಆಗುವಂಥದ್ದು, ಕಣ್ಣಿನ ಒತ್ತಡ ಜಾಸ್ತಿ ಆಗುವಂಥದ್ದು, ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಡೆವಲಪ್ ಆಗುವಂಥದ್ದು, ಮತ್ತು ಈಗ ಆಲ್ರೆಡಿ ಇನ್ಫೆಕ್ಷನ್ ಇದ್ದರೆ ಆ ಇನ್ಫೆಕ್ಷನ್ ಉಲ್ಬಣಗೊಳ್ಳುವ ಚಾನ್ಸಸ್ ಇರ್ತದೆ ಸ್ಟಿರಾಯ್ಡ್ ಐ ಡ್ರಾಪ್ಸ್ ಯೂಸ್ ಮಾಡೋದರಿಂದ. ಇವಾಗ ಅಕಸ್ಮಾತಾಗಿ ಹೊರಗಡೆಯಿಂದ ಕಣ್ಣಿಗೆ ಏನಾದರೂ ಏಟಾದರೆ ಅಂತಹ ಸಂದರ್ಭದಲ್ಲಿ ಕೆಂಪಾದರೆ ಅದು ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅಂತ? ಒಂದು ಬರೀ ಕೆಂಪಾದರೆ ತೊಂದರೆ ಇಲ್ಲ, ಅದು ಕಮ್ಮಿ ಆಗ್ತದೆ. ಕೆಂಪಾಗಿ ದೃಷ್ಟಿ ಮಬ್ಬಾಗುವಂಥದ್ದು ಅಥವಾ ನೋವಾಗುವಂಥದ್ದು ಈ ಥರ ಇದ್ದರೆ ತಕ್ಷಣ ಡಾಕ್ಟ್ರನ್ನು ಸಂಪರ್ಕಿಸಿ, ಕಣ್ಣಿನ ಡಾಕ್ಟ್ರನ್ನು ಸಂಪರ್ಕಿಸಿ ಒಳಗಡೆ ಏನಾದರೂ ಡ್ಯಾಮೇಜ್ ಇದೆಯಾ ನೋಡಬೇಕಾಗ್ತದೆ. ಓಕೆ. ಇನ್ನು ಕಣ್ಣಿಗೆ ಅಕಸ್ಮಾತಾಗಿ ಗಾಯ ಆಯಿತು ಅಂದರೆ ಆವಾಗ ಕೆಂಪಾದರೆ ತಕ್ಷಣವಾಗಿ ಏನು ಮಾಡಬೇಕು ಅಂತ? ಇದು ಯಾವ ಥರ ಗಾಯ ನೋಡಬೇಕು. ಕೆಮಿಕಲ್ ಇಂಜುರಿ ಇದ್ದರೆ ಕಣ್ಣಿಗೆ ನೀರು ಹಾಕಿ ಮತ್ತೆ ಡಾಕ್ಟ್ರನ್ನು ಸಂಪರ್ಕಿಸ್ಬೋದು. ಬೇರೆ ಥರ ಗಾಯ ಇದ್ದರೆ ಕಣ್ಣನ್ನು ಉಜ್ಜದೆ ಏನಾದ್ರು ಔಷಧಿ ಹಾಕದೆ ಸೀದಾ ಡಾಕ್ಟ್ರನ್ನ ಸಂಪರ್ಕಿಸೋದು ಉತ್ತಮ. ಕೆಲವು ಮಕ್ಕಳು ಏನು ಮಾಡ್ತಾರೆ, ಜಾಸ್ತಿ ಕಣ್ಣು ಉಜ್ಜುವಂತಹ ಅವರಿಗೆ ಒಂದು ಹ್ಯಾಬಿಟ್ ಇರುತ್ತೆ. ಇದರಿಂದ ಏನಾದರೂ ಪರಿಣಾಮ ಬೀರುವಂತಹ ಚಾನ್ಸ್? ಹೌದು, ಕಣ್ಣು ಜಾಸ್ತಿ ಉಜ್ಜುವುದು ಒಂದು ಅಲರ್ಜಿಯಿಂದ ಇರ್ಬೋದು ಅಥವಾ ಬೇರೆ ಕಾಸಸ್ಸಿಂದ ಇರ್ಬೋದು. ಈ ಥರ ಜಾಸ್ತಿ ಉಜ್ಜಿದ್ರೆ ಕಣ್ಣಿನ ಹೊರಪದರ ತಿನ್ನಾಗ್ತಾ ಹೋಗ್ತದೆ, ಅವರಿಗೆ ರಿಫ್ರಾಕ್ಟಿವ್ ಎರರ್ ಜಾಸ್ತಿ ಬರುವ ಚಾನ್ಸಸ್ ಇರ್ತದೆ. ಕೆರಟೋಕೋನಸ್ ಅಂತ ಒಂದು ಡಿಸೀಸ್ ಇದೆ, ಅದು ಬರುವ ಚಾನ್ಸಸ್ ಇರ್ಬೋದು ಲಾಂಗ್ ಟರ್ಮ್ ಯೂಸ್ ಮಾಡಿದರೆ. ಇನ್ನು ಕಣ್ಣಿಗೆ ಕೆಂಪಾದರೆ ಕೆಲವೊಂದು ಕಾರಣಗಳಿಂದ ಕೆಂಪಾಗತ್ತೆ ಅಂತ ಹೇಳಿದರೆ, ಇನ್ನು ಈ ಕಾರಣಗಳು ಯಾವ್ಯಾವುದು ಅಂತ ಕಂಡು ಹಿಡಿಲಿಕ್ಕೆ ಯಾವ್ಯಾವ ಪರೀಕ್ಷೆಗಳಿವೆ? ಒಂದು ಪೇಷಂಟ್ ಬಂದ ಕೂಡಲೇ ಅವರ ದೃಷ್ಟಿ ಪರೀಕ್ಷೆ ಮಾಡುವಂಥದ್ದು, ದೃಷ್ಟಿ ಸರಿ ಇದೆಯಾ ಅಲ್ಲ ಕಮ್ಮಿ ಆಗಿದೆಯಾ. ಇನ್ನೊಂದು ನಮ್ಮದು ಸ್ಲಿಟ್ ಲ್ಯಾಂಪ್ ಅಂತ ಒಂದು ಸಾಧನ ಇದೆ, ಅದರಲ್ಲಿ ಕಣ್ಣಿನ ಹೊರಪದರ ನೋಡುವಂಥದ್ದು, ಕಣ್ಣಿನ ಒಳಗಡೆ ನೋಡುವಂಥದ್ದು ನೋಡಲಿಕ್ಕಾಗ್ತದೆ. ಅದು ಒಂದು. ಕಣ್ಣಿನ ಪ್ರೆಷರ್ ಚೆಕ್ ಮಾಡುವಂಥದ್ದು. ಸೊ ಈ ಥರ ಟೆಸ್ಟ್ ಯೂಶ್ವಲಿ ಮಾಡ್ತೇವೆ. ಮತ್ತು ಬೇರೆ ಗಂಭೀರ ಕಾಯಿಲೆಯನ್ನು ಸಸ್ಪೆಕ್ಟ್ ಮಾಡ್ತಿದ್ರೆ ಬೇರೆ ಲ್ಯಾಬ್ ಟೆಸ್ಟ್ಗಳು ಬೇಕಾಗ್ತದೆ. ಓಕೆ. ಇನ್ನು ಸ್ಲಿಟ್ ಲ್ಯಾಂಪ್ ಅಂತ ಹೇಳಿದರೆ ಇದು ಯಾವ ಸಂದರ್ಭದಲ್ಲಿ ಮಾಡ್ತಾರೆ? ನಾವು ಎಲ್ಲ ರೆಡ್ನೆಸ್ ಈಗ ನಮ್ಮ ಒ ಪಿ ಡಿಗೆ ಬಂದಾಗ ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಮಾಡ್ತೇವೆ. ಎಸ್ಪೆಷಲಿ ಅವರು ಕಣ್ಣಿನ ನೋವು, ದೃಷ್ಟಿ ಮಬ್ಬಾಗೋದು ಇದೆಲ್ಲ ಕಂಪ್ಲೇಂಟ್ ಮಾಡ್ತಿದ್ರೆ ಅದನ್ನು ನೋಡಲೇಬೇಕಾಗ್ತದೆ, ಅದು ಯಾಕೆ ಆಗ್ತದೆ ಅಂತ. ಸೊ ಕಣ್ಣಿನ ಆರೈಕೆ ಅನ್ನೋದು ಯಾವ ರೀತಿಯಾಗಿ ಇದ್ದರೆ ಉತ್ತಮ ಅನ್ನೋದು? ಒಂದು ಮನೆಯಲ್ಲಿ ಕೈಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ನಾವು ಸ್ವಚ್ಛವಾಗಿ ಇಡುವುದು, ಮತ್ತೊಂದು ಸಮರ್ಪಕವಾಗಿ ನಿದ್ದೆ ಮಾಡುವಂಥದ್ದು, ಮತ್ತು ಕಣ್ಣನ್ನು ಉಜ್ಜದೇ ಇರುವಂಥದ್ದು. ಕೆಲವರಿಗೆ ಅದೊಂದು ಹ್ಯಾಬಿಟ್ ಇರ್ತದೆ, ಕಣ್ಣನ್ನು ಉಜ್ಜಿಕೊಳ್ಳುವಂಥದ್ದು, ಆ ಥರ. ಓಕೆ. ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಎರಡೂ ಕಣ್ಣುಗಳು ಕೆಂಪಾಗಲ್ಲ, ಕೆಲವೊಮ್ಮೆ ಒಂದು ಕಣ್ಣು ಮಾತ್ರ ಕೆಂಪಾಗುತ್ತೆ. ಸೊ ಇದು ಯಾವ ಕಾರಣಕ್ಕೆ ಅಂತ? ಯೂಶ್ವಲಿ ಅಲರ್ಜಿ ಮತ್ತು ವೈರಲ್ ಸೋಂಕುಗಳು ಎರಡು ಕಣ್ಣು ಇನ್ವಾಲ್ವ್ ಮಾಡ್ತದೆ. ಒಂದು ಕಣ್ಣನ್ನು ಬ್ಯಾಕ್ಟೀರಿಯಲ್ ಕಾಸಸ್ಸಲ್ಲಿ ಯೂಶ್ವಲಿ ಒಂದು ಕಣ್ಣು ಇನ್ವಾಲ್ವ್ ಆಗಿ ಮತ್ತೆ ಇನ್ನೊಂದು ಕಣ್ಣಿಗೆ ಸ್ಪ್ರೆಡ್ ಆಗುವಂಥದ್ದು. ಮತ್ತು ಬೇರೆ ಯೂಶ್ವಲಿ ಈ ಗಂಭೀರ ಗಾಯಗಳೆಲ್ಲ ಒಂದೇ ಕಣ್ಣಲ್ಲಿ ಇನ್ವಾಲ್ವ್ಮೆಂಟ್ ಇರ್ತದೆ ಯೂಶ್ವಲಿ ಫಸ್ಟ್. ಓಕೆ. ಇನ್ನು ಕೆಂಪು ಕಣ್ಣು ಅನ್ನೋದು ಗಂಭೀರವಾಗುವಂತಹ ಸೂಚ್ಯಾಂಕವ ಹೇಗೆ ಅಂತ? ಅದು ಕೆಲವು ಕಾಸಸ್ಸಲ್ಲಿ ಗಂಭೀರ ಆಗ್ತದೆ, ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ. ಇನ್ನು ವೈರಲ್ ಬ್ಯಾಕ್ಟೀರಿಯಾ ಇರ್ಬೋದು, ಅಲರ್ಜಿಕ್ ಕಾಂಜಕ್ಟಿವೈಟಿಸ್, ಇದರ ನಡುವಿನ ವ್ಯತ್ಯಾಸಗಳ ಬಗ್ಗೆ ಹೇಳಿದ್ರೆ? ವೈರಲ್ ಕಂಜಂಕ್ಟಿವೈಟಿಸಲ್ಲಿ ಯೂಶ್ವಲಿ ಅವರಿಗೆ ಅದು ಸಾಂಕ್ರಾಮಿಕ, ಅದು ಹರಡ್ತದೆ. ಯೂಶ್ವಲಿ ಒಂದು ಕಣ್ಣು ಇನ್ವಾಲ್ವ್ ಆಗಿ ಇನ್ನೊಂದು ಕಣ್ಣು ಇನ್ವಾಲ್ವ್ ಆಗ್ತದೆ, ಅದರಲ್ಲಿ ಜಸ್ಟ್ ನೀರು ಬರೋದಿರ್ತದೆ. ಬ್ಯಾಕ್ಟೀರಿಯಲ್ ಕಾಸಲ್ಲಿ ಅದರಲ್ಲೂ ಒಂದು ಕಣ್ಣು ಇನ್ವಾಲ್ವ್ಮೆಂಟ್ ಆಗಿ ಮತ್ತೆ ಇನ್ನೊಂದು ಕಣ್ಣಿಗೆ ಹರಡುವಂಥದ್ದು, ಅದರಲ್ಲಿ ಕಣ್ಣು ಅಂಟಿಕೊಳ್ಳುವಂಥದ್ದು, ಕಣ್ಣಲ್ಲಿ ಡಿಸ್ಚಾರ್ಜ್ ಬರುವಂಥದ್ದು, ಹಳದಿ ಅಥವಾ ಬಿಳಿ ಡಿಸ್ಚಾರ್ಜ್ ಬರುವಂಥದ್ದು ಇರ್ತದೆ. ಅಲರ್ಜಿಯಲ್ಲಿ ಯೂಶ್ವಲಿ ಎರಡು ಕಣ್ಣು ಒಟ್ಟಿಗೆ ಇನ್ವಾಲ್ವ್ಮೆಂಟ್ ಇರ್ತದೆ, ಅವರಿಗೆ ತುರಿಕೆ ಬರುವಂಥದ್ದು, ನೀರು ಬರುವಂಥದ್ದು, ಕಣ್ಣು ಕಿಚ್ಚು ಬರುವಂಥದ್ದು ಇರ್ತದೆ. ಡಾಕ್ಟರ್, ನಾವು ಕಣ್ಣಿನ ಕೆಂಪಿನ ಬಗ್ಗೆ ಮಾತಾಡ್ತಿದ್ವಿ. ಇವಾಗ ಅಕಸ್ಮಾತಾಗಿ ಮನೆಯ ಸದಸ್ಯರಲ್ಲಿ ಒಬ್ಬರಿಗೆ ಕಣ್ಣು ಕೆಂಪಾದರೆ ಅದು ಇತರರಿಗೆ ಹರಡುವಂತಹ ಚಾನ್ಸಸ್ ಇದೆಯಾ ಹೇಗೆ ಅಂತ? ಅದು ಹರಡುವಂಥ ಚಾನ್ಸಸ್ ಇರ್ತದೆ. ಅವರು ಟವೆಲನ್ನು ಹಂಚಿಕೊಳ್ಳುವಂಥದ್ದು, ಇಲ್ಲಾಂದರೆ ಪಿಲ್ಲೋ ತಲಪಾಯಿಯನ್ನು ಹಂಚಿಕೊಳ್ಳುವಂಥದ್ದು, ಇಲ್ಲ ಹೊದಿಕೆಯನ್ನು ಹಂಚಿಕೊಳ್ಳುವಂಥದ್ದು, ಇದರಿಂದ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ. ಇಲ್ಲಾಂದರೆ ಒಂದು ಕೈಯಿಂದ ಇನ್ನೊಂದು ಕಣ್ಣಿಗೆ ಮುಟ್ಟಿಕೊಳ್ಳುವಂಥದ್ದು ಅಥವಾ ಇತರರ ಕಣ್ಣನ್ನು ಮುಟ್ಟಿಕೊಳ್ಳುವಂಥದ್ದು, ಇದರಿಂದ ಸ್ರಾವದಿಂದ ಡಿಸ್ಚಾರ್ಜಿಂದ ಸ್ಪ್ರೆಡ್ ಆಗುವಂಥದ್ದು ಇರ್ತದೆ. ಇಲ್ಲಾಂದರೆ ಕಣ್ಣೀರಿನಿಂದ ಸ್ಪ್ರೆಡ್ ಆಗುವಂಥದ್ದು ಇರ್ತದೆ. ಸೊ ಇದಕ್ಕೆ ಕೈಯ ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈಗ ಅಕಸ್ಮಾತಾಗಿ ಅದು ಹರಡದಂತೆ ತಡಿಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬಹುದು? ಒಂದು, ನಾವು ಕೈಯ ಸ್ವಚ್ಛತೆ, ಈಗ ಹೇಳಿದಾಗೆ ಕೈಯ ಸ್ವಚ್ಛತೆ, ನಮ್ಮ ಸ್ವಚ್ಛತೆ ಇಂಪಾರ್ಟೆಂಟ್. ಮತ್ತು ಟವೆಲ್ ಅಥವಾ ಪಿಲ್ಲೋವನ್ನು ಶೇರ್ ಮಾಡದೇ ಇರುವಂಥದ್ದು. ಮತ್ತು ಒಂದು ತಪ್ಪು ಕಲ್ಪನೆ ಜನರಲ್ಲಿ ಏನಿದೆ ಅಂದರೆ ಕಣ್ಣು ನೋಡೋದ್ರಿಂದ ಹರಡ್ತದೆ ಅಂತ, ಅದು ಹರಡೋದಿಲ್ಲ.
ವೈರಲ್ ಒಂದು ನಮ್ಮ ರೆಸ್ಪಿರೇಟರಿ ಡ್ರಾಪ್ಲೆಟ್ಸಿಂದ ಹರಡುವ ಚಾನ್ಸಸ್ ಇರ್ತದೆ. ಕೆಮ್ಮೋದ್ರಿಂದ ಆ ಡ್ರಾಪ್ಲೆಟ್ಸ್ ಹೋಗಿ ಇನ್ನೊಬ್ಬರಿಗೆ ಹರಡುವ ಚಾನ್ಸಸ್ ಇರ್ತದೆ. ಆದರೆ ಕಣ್ಣು ನೋಡೋದ್ರಿಂದ ಹರಡುವ ಚಾನ್ಸಸ್ ಇರೋದಿಲ್ಲ. ಓಕೆ. ಈಗ ಮನೆಯಲ್ಲೇ ಆದರೆ ನಾವು ನಮ್ಮ ಜಾಗ್ರತೆಯಲ್ಲಿ ಇರ್ಬೋದು. ಆದರೆ ಕೆಲವೊಂದು ಕಚೇರಿಗೆ ಹೋಗುವಂಥ ಸಂದರ್ಭ, ಶಾಲೆಗಳಲ್ಲಿ ಇಲ್ಲಿ ಯಾವ ರೀತಿಯ ಜಾಗರೂಕತೆಯನ್ನು ನೋಡ್ಕೊಳ್ಬೇಕಾಗತ್ತೆ? ಅಲ್ಲಿ ಒಂದು ಈಗ ಸೋಂಕು ನಮ್ಮಲ್ಲಿದ್ದರೆ ನಾವು ಶಾಲೆಗೆ ಅಥವಾ ಕಚೇರಿಗೆ ಹೋಗೋದನ್ನು ತಡಿಬೋದು. ಒಂದು ಅದರ ಲಕ್ಷಣ ಕಮ್ಮಿ ಆಗುವಲ್ಲಿವರೆಗೆ, ಒಂದು ಡಿಸ್ಚಾರ್ಜ್ ಕಮ್ಮಿ ಆಗುವವರೆಗೆ ಅಥವಾ ಕೆಂಪು ಕಣ್ಣು ಕಮ್ಮಿ ಆಗುವವರೆಗೆ ವೈದ್ಯರ ಸಲಹೆಯಂತೆ ಕಚೇರಿಗೆ ಹೋಗೋದನ್ನು ಕಮ್ಮಿ ಮಾಡ್ಬೋದು. ಇನ್ನೊಂದು ಅವರ ಜೊತೆ ಸೇರದೇ ಇರುವಂಥದ್ದು. ಎಸ್ ಡಾಕ್ಟರ್, ಇವಾಗ ಅಕಸ್ಮಾತಾಗಿ ಹುಟ್ಟುವಂತಹ ಮಗುವಿಗೆ ಕೂಡ ಕಣ್ಣಿನ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇದೆಯಾ? ಹೌದು, ಕೆಲವು ಹುಟ್ಟಿದ ಮಗುವಿಗೆ ರೆಡ್ನೆಸ್ ಬರುವ ಚಾನ್ಸಸ್ ಇರ್ತದೆ. ಮದರಿಗೆ ಇನ್ಫೆಕ್ಷನ್ ಇದ್ದರೆ, ಗರ್ಭಾವಸ್ಥೆಯಲ್ಲಿ ಇನ್ಫೆಕ್ಷನ್ ಇದ್ದರೆ ಮಗುವಿಗೆ ಆಫ್ಥಾಲ್ಮಿಯಾ ನಿಯೋನೆಟರಮ್ ಅಂತ ಹೇಳ್ತೇವೆ, ಆ ಇನ್ಫೆಕ್ಷನ್ ಬರುವ ಚಾನ್ಸಸ್ ಇರ್ತದೆ. ಅದರಲ್ಲಿ ಕಣ್ಣು ಕೆಂಪಾಗುವಂಥದ್ದು ಇರ್ತದೆ. ಕಣ್ಣು ಕೆಂಪಾಗಿ ಡಿಸ್ಚಾರ್ಜ್ ಆಗುವ ಚಾನ್ಸಸ್ ಇರ್ತದೆ. ಮತ್ತು ಏಜ್ ಜಾಸ್ತಿ ಆಗ್ತಾ ಹೋದಾಗೆ ಅಲರ್ಜಿ ಕೆಲವು ಮಕ್ಕಳಿಗೆ ಬರ್ತದೆ. ಅದರಲ್ಲಿ ಕಣ್ಣು ತುರಿಸುವಂಥದ್ದು, ಕಣ್ಣಲ್ಲಿ ಕಿಚ್ಚು ಬರುವಂಥದ್ದು, ನೀರು ಬರುವಂಥದ್ದು ಇರ್ತದೆ. ಓಕೆ. ಇನ್ನು ಕೆಲವರಿಗೆ ಅಂದರೆ ಗರ್ಭಿಣಿಯರಲ್ಲಿ ಕೆಲವೊಂದು ಮೆಡ್ರಸ ಇರ್ಬೋದು, ಈ ಪಿಂಕ್ ಐ ಅಂತ ಹೇಳ್ತಾರಲ್ಲ, ಅದೆಲ್ಲ ಬಂದರೆ ಅದು ಮಕ್ಕಳಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ? ಅದು ಲೆಸ್ ಕಾಮನ್. ಗರ್ಭಾವಸ್ಥೆಯಲ್ಲಿರುವಾಗ ಕೆಂಪು ಕಣ್ಣು ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಬಂದರೆ ನಾವು ನೋಡಿ ಮದ್ದನ್ನು ಹಾಕಬೇಕಾಗ್ತದೆ. ಸೆಲ್ಫ್ ಮೆಡಿಕೇಷನ್ ಅಡ್ವೈಸ್ ಮಾಡೋದಿಲ್ಲ. ಓಕೆ. ಈಗ ಅಕಸ್ಮಾತಾಗಿ ಅವರು ಯಾವುದೇ ಒಂದು ಮೆಡಿಸಿನ್ ಮಾಡದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಕಣ್ಣಿಗೆ ಏನಾದರೂ ಪರಿಣಾಮ ಬೀರುವಂಥ ಚಾನ್ಸಸ್ ಇದೆಯಾ? ಈ ವೈರಲ್ ಕಂಜಂಕ್ಟಿವೈಟಿಸ್ ಅನ್ನೋದು ಸೆಲ್ಫ್ ರಿಸಾಲ್ವಿಂಗ್. ಅದು ಅದರಷ್ಟಕ್ಕೆ ಕಮ್ಮಿ ಆಗ್ತದೆ ಏನು ಯೂಸ್ ಮಾಡಲಿಲ್ಲ ಅಂದರೆ. ಯೂಶ್ವಲಿ 1 ರಿಂದ 2 ವಾರ ಒಳಗಡೆ ಅದು ರಿಸಾಲ್ವ್ ಆಗ್ತದೆ. ಬ್ಯಾಕ್ಟೀರಿಯಲ್ ಸಹ ಏನು ಯೂಸ್ ಮಾಡಲಿಲ್ಲ ಅಂದರೆ ಸಮ್ಟೈಮ್ಸ್ ರಿಸಾಲ್ವ್ ಆಗ್ತದೆ. ಗಂಭೀರ ಗಾಯ ಬೇರೆ ಇದ್ದರೆ ಆವಾಗ ಟ್ರೀಟ್ಮೆಂಟ್ ಬೇಕಾಗ್ತದೆ. ಓಕೆ. ಇನ್ನು ಕೆಲವು ಸಾಮಾನ್ಯ ಪ್ರಶ್ನೆ ಅಂದರೆ, ಈ ವೆಹಿಕಲಲ್ಲಿ ಹೋಗುವಾಗಿರ್ಬೋದು, ಗಾಡಿಯಲ್ಲೆಲ್ಲ ಹೋಗುವಾಗ ಕಣ್ಣಿಗೆ ಕೆಲವೊಂದು ಇನ್ಸೆಕ್ಟ್ಗಳು, ಹಾತೆ ಆ ಥರ ಇದ್ದರೆ ಅದೆಲ್ಲ ಬಿದ್ದರೆ ಕಣ್ಣು ಕೆಂಪಾಗುತ್ತೆ. ಸೊ ಆ ಟೈಮ್ನಲ್ಲಿ ತಕ್ಷಣದ ಏನು ಕಾರ್ಯ ಮಾಡಬೇಕು? ತಕ್ಷಣ ಗಾಡಿಯನ್ನು ನಿಲ್ಲಿಸಿ ನಾವು ಕಣ್ಣನ್ನು ತೊಳಿಬೇಕು. ಕಣ್ಣನ್ನು ತೊಳೆದು ಯೂಶ್ವಲಿ ಹೋಗ್ತದೆ, ಅದು ಸೆಲ್ಫ್ ರಿಸಾಲ್ವಿಂಗ್. ಕಮ್ಮಿ ಆಗಲಿಲ್ಲ ಅಂದರೆ ಮತ್ತೆ ಡಾಕ್ಟ್ರನ್ನು ಭೇಟಿ ಆಗಬೇಕಾಗ್ತದೆ. ಕಣ್ಣು ತೊಳಿಬೇಕು ಸರಿಯಾಗಿ. ಸೊ ಕಣ್ಣಿಗೆ ಇದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆಯಾ ಹೇಗೆ? ಅದರಿಂದ ಬರೀ ಅದು ಇನ್ಸೆಕ್ಟ್ ಕಣ್ಣು ಒಳಗಡೆ ಹೋಗಿ ಇದ್ದರೆ ಅಫೆಕ್ಟ್ ಆಗ್ಬೋದು. ಅದು ಇನ್ಸೆಕ್ಟ್ ಹೋಗಿದ್ರೆ ಕಣ್ಣೀರಲ್ಲಿ ಸರಿ ತೊಳೆದ್ರೆ ಅಫೆಕ್ಟ್ ಆಗೋದು ಕಮ್ಮಿ. ಓಕೆ. ಇನ್ನು ಧೂಳು ಇರ್ಬೋದು, ಇಲ್ಲ ಮಾಲಿನ್ಯಗಳು, ಈ ಹೊಗೆ, ಇದೆಲ್ಲ ಯಾವ ರೀತಿಯಾಗಿ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ? ಹೊಗೆ, ಧೂಳು, ಮಾಲಿನ್ಯ ಇವೆಲ್ಲ ಕಣ್ಣಿನ ತೇವಾಂಶವನ್ನು ಕಮ್ಮಿ ಮಾಡಿ ಅದರಿಂದ ರೆಡ್ನೆಸ್ ಕಾಸ್ ಮಾಡುವಂಥದ್ದು. ಅದರಿಂದ ಎಫೆಕ್ಟ್ ಆಗ್ತದೆ. ಕಣ್ಣಿನ ಹೊರ ಇದರಲ್ಲಿ ಟಿಯರ್ ಇರ್ತದೆ, ಅದು ಕಮ್ಮಿಯಾಗಿ, ತೇವಾಂಶ ಕಮ್ಮಿಯಾಗಿ ಅದು ಇದು ಕಾಸ್ ಮಾಡುವಂಥದ್ದು, ರೆಡ್ನೆಸ್ ಕಾಸ್ ಮಾಡುವಂಥದ್ದು. ಓಕೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಈ AC ಯೂಸ್ ಮಾಡೋದಿರ್ಬೋದು, ಫ್ಯಾನಿಂದಾಗಿ ಅವರಿಗೆ ಕೆಲವೊಂದು ಅಲರ್ಜಿಗಳಿರುತ್ತೆ. ಇದು ಕಣ್ಣಿಗೆ ಕೂಡ ಎಫೆಕ್ಟ್ ಆಗುವಂಥ ಚಾನ್ಸಸ್? ಹೌದು. ಈ ಏರ್ ಕಂಡೀಷ್ನರ್ ಅಥವಾ ಫ್ಯಾನ್ ಯೂಸ್ ಮಾಡೋದ್ರಿಂದ ಕಣ್ಣಿನ ನೀರಿನ ಅಂಶ, ಅದೆಲ್ಲ ತೇವಾಂಶ ಕಮ್ಮಿ ಆಗ್ತದೆ. ಸೊ ಅದು ಡ್ರೈನೆಸ್ ಕಾಸ್ ಮಾಡಿ ಅದು ಸಹ ರೆಡ್ನೆಸ್ಗೆ ಕಾಸ್ ಮಾಡುವಂಥದ್ದು. ಇನ್ನು ಮೊಬೈಲ್ ನೋಡೋದು ಹೆಚ್ಚಾಗಿ, ಆಲ್ಮೋಸ್ಟ್ ಇವಾಗ ಎಲ್ಲರೂ ಅಂದರೆ ಮೊಬೈಲ್ ಬೇಕೇ ಬೇಕಾಗತ್ತೆ. ಮೊಬೈಲ್ ನೋಡದೇ ಇರಲಿಕ್ಕೂ ಆಗೋದಿಲ್ಲ. ಸೊ ಹೆಚ್ಚು ಸಮಯ ಈ ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಆಗುವಂತಹ ಎಫೆಕ್ಟ್ಗಳ ಬಗ್ಗೆ ಹೇಳೋದಾದ್ರೆ? ಈಗ ಯಂಗರ್ ಜನ್ರೇಷನ್ ಅಥವಾ ಎಲ್ಡರ್ ಜನ್ರೇಷನ್, ಈಗ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ. ನಾವು ಮೊಬೈಲ್ ಸ್ಕ್ರೀನ್ ಟೈಮ್ ಜಾಸ್ತಿ ಯೂಸ್ ಮಾಡ್ತೇವೆ ಅಂದರೆ ಕಣ್ಣಿನ ಬ್ಲಿಂಕ್ ರೇಟ್ ಕಮ್ಮಿ ಆಗಿರ್ತದೆ. ಸೊ ಮೊಬೈಲ್ ಕಂಟಿನ್ಯೂಸ್ ನೋಡೋದ್ರಿಂದ ಅದು ರೆಡ್ನೆಸ್ ಕಾಸ್ ಮಾಡ್ತದೆ. ಬಿಕಾಸ್ ಕಣ್ಣಿನ ಬ್ಲಿಂಕ್ ರೇಟ್ ಕಮ್ಮಿ ಆಗಿ ಡ್ರೈನೆಸ್ ಕಾಸ್ ಮಾಡ್ತದೆ, ಅದು ರೆಡ್ನೆಸ್ ಕಾಸ್ ಮಾಡ್ತದೆ. ಇನ್ನು ಕಣ್ಣಲ್ಲಿ ಕೆಲವೊಮ್ಮೆ ನೀರು ಬರುವಂಥ ಒಂದು ಲಕ್ಷಣ ಕೂಡ ಗೋಚರ ಆಗುತ್ತೆ, ಈ ಮೊಬೈಲ್ ನೋಡೋದಿರ್ಬೋದು, ಇಲ್ಲ ಕಂಪ್ಯೂಟರ್ ಈ ಥರ ನೋಡೋದ್ರಿಂದ. ಇದು ಯಾವ ಕಾರಣಕ್ಕೆ ಅಂತ? ಅದು ಈ ಬ್ಲಿಂಕ್ ರೇಟ್ ಕಮ್ಮಿಯಾಗಿ, ಈಗ ಹೇಳಿದಾಗೆ ಬ್ಲಿಂಕ್ ರೇಟ್ ಕಮ್ಮಿಯಾಗಿ ಸೂಕ್ಷ್ಮವಾಗಿ ನೋಡೋದ್ರಿಂದ ಕಣ್ಣು ನೀರು ಬರುವಂಥದ್ದು. ಅದಕ್ಕೆ ನಾವು ಫ್ರೀಕ್ವೆಂಟಾಗಿ ಸ್ಕ್ರೀನ್ ಬ್ರೇಕ್ ಟೈಮ್ ತಗೊಳ್ಬೇಕಾಗ್ತದೆ. ಈಗ ಹೇಳೋದಂದರೆ ಸ್ಕ್ರೀನ್ ಬ್ರೇಕ್ ಟೈಮ್ ಅಂದರೆ ಅವಾಗವಾಗ ಕಣ್ಣು ಸ್ಕ್ರೀನಿಂದ ಸ್ವಲ್ಪ ದೂರ ನೋಡುವಂಥದ್ದು, ಅದು ಮಾಡಬೇಕಾಗ್ತದೆ. ಓಕೆ.
ಎಸ್ ಡಾಕ್ಟರ್. ಇವಾಗ ಮಕ್ಕಳು ಈ ಹಿರಿಯರ ಕೇಸ್ ಬೇರೆ ಇರುತ್ತೆ, ಮಕ್ಕಳ ಕೇಸ್ ಬೇರೆ ಇರುತ್ತೆ. ಈಗ ಮಕ್ಕಳು ನಿರಂತರವಾಗಿ ಮೊಬೈಲ್ ನೋಡುವಾಗ ಅವರಿಗೆ ಕಣ್ಣುಜ್ಜೋದು, ಕಣ್ಣಿನಲ್ಲಿ ನೀರು ಬರೋದು ಎಲ್ಲ ಸಮಸ್ಯೆಗಳು ಕಾಣುತ್ತೆ. ಇದು ಯಾವ ರೀತಿಯ ಪರಿಣಾಮವನ್ನು ಬೀರ್ಬೋದು ಅವರ ಕಣ್ಣುಗಳಿಗೆ? ಒಂದು ಮಕ್ಕಳಿಗೆ ಈಗ ಸ್ಕ್ರೀನ್ ಕೊಡೋದು ಜಾಸ್ತಿ ಆಗಿದೆ. ಈಗ ಊಟ ಮಾಡಬೇಕಾದ್ರೆ ಮೊಬೈಲ್ ಬೇಕಾಗ್ತದೆ, ಇಲ್ಲಾಂದರೆ ಕಂಪ್ಯೂಟರ್ ಏನಾದರೂ ಬೇಕಾಗ್ತದೆ. ಅದರಿಂದಾಗಿ ಕಣ್ಣಿನ ಐ ಸ್ಟ್ರೈನ್ ಬರುವಂಥದ್ದು, ಅದರಿಂದ ತಲೆನೋವು ಬರುವಂಥದ್ದು, ಮಕ್ಕಳಲ್ಲಿ ತಲೆನೋವು ಬರುವಂಥದ್ದು, ಅವರು ಕಣ್ಣು ಮುಚ್ಚದೆ ಈ ಥರ ಸ್ಕ್ರೀನನ್ನು ದಿಟ್ಟಿಸಿ ನೋಡುವಂಥದ್ದು, ಇದರಿಂದಾಗಿ ನೀರು ಬರುವಂಥದ್ದು, ಕಣ್ಣು ಕೆಂಪಾಗುವಂಥದ್ದು ಆಗ್ಬೋದು. ಓಕೆ. ಈ ಡಿಜಿಟಲ್ ಐ ಸ್ಟ್ರೈನ್ ಅಂತ ಹೇಳಿದರೆ ಹೀಗಂದ್ರೆ ಏನು ಅಂತ? ಕಂಟಿನ್ಯೂಸ್ ಆಗಿ ಈ ಮೊಬೈಲ್ ಸ್ಕ್ರೀನನ್ನು ನೋಡುವಂಥದ್ದು, ಅಥವಾ ಐ ಟಿ ಪೀಪಲಲ್ಲಿ ಕಂಪ್ಯೂಟರ್ ನೋಡುವಂಥದ್ದು, ಕಂಟಿನ್ಯೂಸ್ ಆಗಿ ನೋಡಿ ಅವರಿಗೆ ಕಣ್ಣು ಮಬ್ಬಾಗುವಂಥದ್ದು, ಕಣ್ಣೀರು ಬರುವಂಥದ್ದು, ಅಥವಾ ಮೈಲ್ಡ್ ತಲೆನೋವು ಬರುವಂಥದ್ದು, ಈ ಥರದ್ದಕ್ಕೆ ಡಿಜಿಟಲ್ ಐ ಸ್ಟ್ರೈನ್ ಅಂತ ಹೇಳುವಂಥದ್ದು. ಇವಾಗ ಅಕಸ್ಮಾತ್ ಆಗಿ ಕೆಂಪು ಕಣ್ಣಿನ ಜೊತೆಗೆ ಈ ವಾಂತಿ ಇರ್ಬೋದು, ಇಲ್ಲ ತಲೆನೋವು ಕೂಡ ಬರುತ್ತೆ. ಇದು ಯಾವ ಕಾರಣಕ್ಕೆ? ಇದರಿಂದ ಏನಾದರೂ ಗಂಭೀರ ಪರಿಣಾಮ ಬೀರುತ್ತಾ ಅಂತ? ಕೆಂಪುತನದ ಜೊತೆಗೆ ವಾಂತಿ ಅಥವಾ ತಲೆನೋವು ಬಂದರೆ ಅದು ಆಕ್ಯುಲರ್ ಎಮರ್ಜೆನ್ಸಿ ಅಂತ ಹೇಳ್ತೇವೆ. ಅದು ಯೂಶ್ವಲಿ ಅಕ್ಯೂಟ್ ಕಂಜೆಸ್ಟಿವ್ ಗ್ಲಾಕೋಮಾ ಅಂತ, ಗ್ಲಾಕೋಮಾ ಕಾರಣದಿಂದ ಇರ್ಬೋದು, ಅಥವಾ ಕೆಲವು ಸಮಯ ಯುವಿಐಟಿಸ್ ಕಾರಣಗಳಿಂದ ಇರ್ಬೋದು. ಸೊ ಅದು ಗಂಭೀರ ಕಾಯಿಲೆಯಿಂದ ಇರ್ತದೆ. ಸೊ ತಕ್ಷಣ ಕಣ್ಣಿನ ವೈದ್ಯರಿಗೆ ಸಂಪರ್ಕಿಸಬೇಕಾಗ್ತದೆ. ಓಕೆ. ಅಕಸ್ಮಾತ್ ಆಗಿ ಅವರು ಸ್ಟೆರಾಯ್ಡ್ ಇಲ್ಲ ಕಣ್ಣಿನ ಕೆಲವೊಂದು ಡ್ರಾಪ್ಸ್ ಯೂಸ್ ಮಾಡಿದರೆ ಅದು ಯಾವ ಪರಿಣಾಮ ಬೀರುತ್ತೆ ಅಂತ? ಸ್ಟೀರಾಯ್ಡ್ ಐ ಡ್ರಾಪ್ಸ್ ಓವರ್ ದ ಕೌಂಟರ್ ಅವೈಲೇಬಲ್ ಇರುವ ಕಾರಣ ಅದನ್ನು ಸುಮಾರು ಜನ ಯೂಸ್ ಮಾಡ್ತಾರೆ, ನಮಗೆ ಗೊತ್ತಾಗೋದಿಲ್ಲ. ಲಾಂಗ್ ಟರ್ಮ್ ಯೂಸಿಂದ ಅದು ಕಣ್ಣಿನ ಒತ್ತಡ ಜಾಸ್ತಿ ಮಾಡುವಂಥದ್ದು, ಇಲ್ಲಾಂದರೆ ಕಣ್ಣಿಗೆ ಪರದೆ ಬರುವಂಥದ್ದು ಅದರಿಂದ ಆಗ್ತದೆ. ಇಲ್ಲಾಂದರೆ ಈಗ ಆಲ್ರೆಡಿ ಕೆಂಗಣ್ಣು ಇದ್ದರೆ ಅದು ಆ ಕೆಂಗಣ್ಣನ್ನು ಜಾಸ್ತಿ ಮಾಡುವ ಚಾನ್ಸಸ್ ಇರ್ತದೆ ಸ್ಟೀರಾಯ್ಡ್ ಐ ಡ್ರಾಪ್ಸ್. ಓಕೆ. ಇನ್ನು ಕಾರ್ನಿಯಾ ಸೋಂಕು ಅಂತ ಹೇಳ್ತಾರೆ, ಹೀಗಂದ್ರೆ ಏನು ಅಂತ? ಈ ಕಾರ್ನಿಯಾ ಕಣ್ಣಿನ ಪಾರದರ್ಶಕ ಪದರ ಇದೆ, ಇಲ್ಲಿ ಕಪ್ಪು ಕಾಣುವಂಥದ್ದು, ಅದರ ಸೋಂಕನ್ನು ನಾವು ಕಾರ್ನಿಯಾ ಸೋಂಕು ಅಂತ ಹೇಳ್ತೇವೆ. ಯೂಶ್ವಲಿ ಅದರಲ್ಲಿ ಕೆಂಪು ಕಣ್ಣಿನ ಜೊತೆ ನೋವು ಬರುವಂಥದ್ದು, ಮತ್ತು ಲೈಟನ್ನು ನೋಡಲಿಕ್ಕೆ ಆಗದೇ ಇರುವಂಥದ್ದು, ಈ ಥರ ಫೀಚರ್ಸ್ ಇರ್ತದೆ. ಓಕೆ. ಇವಾಗ ನಾರ್ಮಲ್ ಆಗಿ ಕೇಳೋದಾದರೆ ಕಣ್ಣಿಗೆ ಯಾವ ಪದರಕ್ಕೆ ಏಟಾದರೆ ತುಂಬ ಗಂಭೀರ ಆಗುತ್ತೆ ಸಮಸ್ಯೆ ಅಂತ? ಕಣ್ಣಿನ ಈ ಹೊರ ಪದರಕ್ಕೆ ಏಟಾದರೆ ಕಾರ್ನಿಯಾ ಅಂತ ಹೇಳ್ತೇವಲ್ಲ, ಅದಕ್ಕೆ ಏಟಾದರೆ ಗಂಭೀರ ಪರಿಣಾಮ ಬೀರ್ತದೆ. ಎಸ್ ಡಾಕ್ಟರ್. ಇವಾಗ ಕಣ್ಣಿನ ಆಪರೇಷನ್ ಎಲ್ಲ ಮಾಡ್ತಾರಲ್ಲ, ಇದು ಯಾವ ಹಂತದಲ್ಲಿ ಮಾಡ್ತಾರೆ, ಯಾವ ಪ್ರಾಬ್ಲಮ್ ಇದ್ದಾಗ? ಒಂದು ಕೆಮಿಕಲ್ ಇಂಜುರಿ ಆಗಿ ಫುಲ್ಲು ಕಣ್ಣೆ ಹೋಗಿದ್ದರೆ ಅದನ್ನು ಒಂದು ರಿಪ್ಲೇಸ್ ಮಾಡುವಂಥದ್ದು ಮಾಡ್ತಾರೆ. ಇನ್ನೊಂದು ಕಾರ್ನಿಯಾ ಸೋಂಕು, ಕೆರಟೈಟಿಸ್, ಕಣ್ಣಿನ ಈ ಕರಿಭಾಗ ಫುಲ್ ಇನ್ವಾಲ್ವ್ಮೆಂಟ್ ಇದ್ದರೆ ಅದಲ್ಲಿ ಮಾಡ್ತಾರೆ. ಇನ್ನು ಡಯಾಬಿಟಿಸ್ ರೋಗಿಗಳಲ್ಲಿ ಈ ಕಣ್ಣಿನ ಆರೈಕೆ ಅನ್ನೋದು ಯಾವ ರೀತಿಯಾಗಿರಬೇಕು? ಡಯಾಬಿಟಿಸ್ ಒಂದು ಇಮ್ಯುನೋ ಡಿಫಿಷಿಯನ್ಸಿ ಕಂಡೀಷನ್, ಅವರಿಗೆ ಇಮ್ಯುನಿಟಿ ವೀಕ್ ಇರ್ತದೆ, ಸೊ ಅವರಿಗೆ ರೆಡ್ನೆಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಡಯಾಬಿಟಿಕ್ಸಲ್ಲಿ ಡ್ರೈ ಐಸ್ ಮೋರ್ ಕಾಮನ್ ಇರ್ತದೆ ಬಿಕಾಸ್ ಆಫ್ ದ ಕಂಡೀಷನ್, ಅದರಿಂದನೂ ರೆಡ್ನೆಸ್ ಆಗೋ ಚಾನ್ಸಸ್ ಇರ್ತದೆ. ಕಣ್ಣಿನ ಕೆಂಪು ಅನ್ನೋದು ಅವರಿಗೆ ವಿಶೇಷವಾಗಿರುತ್ತಾ ಹೇಗೆ? ಅದು ಮೋರ್ ಕಾಮನ್ ಅಂತ ಹೇಳ್ಬೋದು. ಇನ್ನು ಗರ್ಭಿಣಿಯರ ಈ ಕಣ್ಣಿನ ಕೆಂಪು ಬರೋದು ಗರ್ಭಿಣಿಯರಲ್ಲಿ, ಇದು ಯಾವ ರೀತಿಯ ವ್ಯತ್ಯಾಸ ಆಗಿರುತ್ತೆ? ಅವರ ಚಿಕಿತ್ಸೆ ಯಾವ ರೀತಿಯಾಗಿರಬೇಕು? ಗರ್ಭಿಣಿಯರಲ್ಲೂ ಸೋಂಕು ಕಾಮನ್ ಇರ್ತದೆ, ಅಡಲ್ಟ್ಸಲ್ಲಿ ಹೇಗೆ ಇರ್ತದೋ ಹಾಗೆ ಇರ್ತದೆ. ಬಟ್ ಟ್ರೀಟ್ಮೆಂಟ್ ಕೊಡುವಾಗ ನಾವು ನೋಡಬೇಕಾಗ್ತದೆ ಯಾವ ಥರ ಟ್ರೀಟ್ಮೆಂಟ್ ಅವರಿಗೆ ಕೊಡ್ಬೋದು, ಕೊಡಬಾರ್ದು, ಇದನ್ನು ನೋಡಿ ವೈದ್ಯರ ಹತ್ರ ತಗೊಳ್ಕೊಳ್ಳೋದು ಬೆಟ್ರು. ಇನ್ನು ವೃದ್ಧರ ಆರೈಕೆ ಅನ್ನೋದು ತುಂಬ ಕಷ್ಟವಾಗಿರುತ್ತೆ. ಸೊ ಅವರ ಒಂದು ಕಣ್ಣಿನ ಆರೈಕೆ ಅನ್ನೋದು ಯಾವ ರೀತಿಯಾಗಿರಬೇಕು? ವೃದ್ಧರಲ್ಲಿ ಈ ಡ್ರೈ ಐಸ್ ಅನ್ನೋದು ಮೋರ್ ಕಾಮನ್ ಇರ್ತದೆ. ಇನ್ನೊಂದು ಗ್ಲಾಕೋಮಾ ಕಾಯಿಲೆ ಇರ್ಬೋದು, ಅವರಲ್ಲಿ ಡಿಟೆಕ್ಷನ್ನೇ ಆಗಿರೋದಿಲ್ಲ. ಸೊ ಅವರಲ್ಲಿ ಇಯರ್ಲಿ ಚೆಕಪ್ ಮಾಡುವಂಥದ್ದು ಒಂದು. ಇನ್ನೊಂದು ಕಣ್ಣು ನೀರಲ್ಲಿ ತೊಳೆಯುವಂಥದ್ದು, ಕೈ ಸ್ವಚ್ಛವಾಗಿ ತೊಳೆಯುವಂಥದ್ದು, ಇದೆಲ್ಲ ಮಾಡ್ಬೋದು. ಓಕೆ. ಇನ್ನು ಕೆಲವರು ಏನು ಹೇಳ್ತಾರೆ, ಈ ಕಣ್ಣಿನ ಕೆಂಪು ಬಂದರೆ ಅಕಸ್ಮಾತ್ ಅವರ ಕೆಲವೊಂದು ನಂಬಿಕೆಗಳಿರುತ್ತೆ, ಆ ನಂಬಿಕೆಗಳಿಂದಾಗಿ ತಪ್ಪು ಕಲ್ಪನೆಗಳು ಬಂದಿರುತ್ತೆ. ಸೊ ಜನರಲ್ಲಿ ಇರುವಂತಹ ಈ ತಪ್ಪು ಕಲ್ಪನೆಗಳ ಬಗ್ಗೆ ಹೇಳೋದಾದ್ರೆ? ಒಂದು ಕೆಂಪು ಕಣ್ಣು ಸಣ್ಣ ಸಮಸ್ಯೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇರ್ತದೆ. ಮತ್ತೊಂದು ಸ್ಟೆರಾಯ್ಡ್ ಐ ಡ್ರಾಪ್ಸ್ ಯೂಸ್ ಮಾಡಿದ್ರೆ ಎಲ್ಲ ಕೆಂಪು ಕಣ್ಣು ಹೋಗ್ತದೆ, ಇದು ಒಂದು ತಪ್ಪು ಕಲ್ಪನೆ ಇದೆ. ಮತ್ತೊಂದು ಐ ಟು ಐ ಕಾಂಟ್ಯಾಕ್ಟ್, ಕಣ್ಣು ನೋಡಿದ್ರೆ ಇದು ಬರ್ತದೆ, ಕೆಂಗಣ್ಣು ಬರ್ತದೆ, ಇದು ಒಂದು ತಪ್ಪು ಕಲ್ಪನೆ ಆಗ್ತದೆ. ಈಗ ಎಲ್ಲದಕ್ಕೂ ಈ ಸ್ಟೆರಾಯ್ಡ್ ಬಳಸೋದು ಇದು ಎಷ್ಟು ದುಷ್ಪರಿಣಾಮವನ್ನು ಬೀರುತ್ತೆ ಅಂತ? ಸ್ಟೆರಾಯ್ಡ್ ಐ ಡ್ರಾಪ್ಸ್ ನೋಡಿ ಯಾವ ಕಂಡೀಷನಿಗೆ ಸೂಕ್ತ ಆಗ್ತದೆ ಅನ್ನೋದನ್ನು ವೈದ್ಯರು
ಥಿಂಕ್ ಮಾಡಿ ಅದಕ್ಕೆ ಹಾಕಬೇಕಾಗ್ತದೆ. ಓವರ್ ದ ಕೌಂಟರ್ ಅವೈಲೇಬಲ್ ಇರುವ ಸ್ಟೆರಾಯ್ಡನ್ನು ಯೂಸ್ ಮಾಡಿದರೆ ಕೆಂಗಣ್ಣು ಇರೋ ಕೆಂಗಣ್ಣು ಜಾಸ್ತಿ ಆಗುವಂಥದ್ದು. ಇನ್ನೊಂದು ಲಾಂಗ್ ಟರ್ಮ್ ಯೂಸ್ ಮಾಡಿದರೆ ಕಣ್ಣಿನ ಒತ್ತಡ ಜಾಸ್ತಿ ಆಗುವಂಥದ್ದು ಮತ್ತು ಕಣ್ಣಿನ ಪೊರೆ ಬರುವಂಥದ್ದು ಇದು ಚಾನ್ಸಸ್ ಇರ್ತದೆ. ಮತ್ತು ದೃಷ್ಟಿ ಕಳೆದುಕೊಳ್ಳುವ ಚಾನ್ಸಸ್ ಇರ್ತದೆ. ಈ ಕಣ್ಣಿನ ಪೊರೆ ಇವಾಗ ಅಕಸ್ಮಾತ್ ವೃದ್ಧರಿಗೆ ಇದು ಹೆಚ್ಚಾಗಿ ಬರುತ್ತೆ. ಇದು ಯಾವ ಕಾರಣಗಳಿಂದ ಕಣ್ಣಿನ ಪೊರೆ ಕಾಣಿಸ್ಕೊಳ್ಳುತ್ತೆ? ಕಣ್ಣಿನ ಪೊರೆ ಒಂದು ಏಜ್ ರಿಲೇಟೆಡ್, ಮತ್ತು ಡಯಾಬಿಟಿಕ್ ಯಾರಿರ್ತಾರೆ ಅವರಲ್ಲಿ ಪ್ರೋಗ್ರೆಷನ್ ಜಾಸ್ತಿ ಇರ್ತದೆ. ಸೊ ಅವರಲ್ಲಿ ಬೇಗ ಪೊರೆ ಕಂಡು ಬರ್ತದೆ. ಇಲ್ಲಾಂದರೆ ಕಣ್ಣಿಗೆ ಏಟಾಗಿ ಆ ಪೊರೆ ಬರುವ ಚಾನ್ಸಸ್ ಇರ್ತದೆ. ಈ ಥರ ಇತ್ಯಾದಿ ಕಾರಣಗಳಿಂದ. ಈಗ ಹುಟ್ಟುವಾಗ ಅಕಸ್ಮಾತ್ ಬೇಬಿ ಚೆನ್ನಾಗೇ ಇದ್ದರೆ ಹುಟ್ಟಿದ ನಂತರ ಕೆಲವೊಂದು ಕಾರಣಗಳಿಂದ ಅವರ ಕಣ್ಣು ದೃಷ್ಟಿಹೀನ ಆದರೆ ಅದು ಯಾವ ಕಾರಣಕ್ಕೆ ಆಗುತ್ತೆ? ಒಂದು ಟಾರ್ಚ್ ಇನ್ಫೆಕ್ಷನ್ ಅಂತ ಹೇಳೋದು, ಮದರಲ್ಲಿ ಇನ್ಫೆಕ್ಷನ್ ಇದ್ದು ಅದು ಮಗುವಿಗೆ ಬಂದರೆ ಆ ಕಾರಣಗಳಿಂದ ಬರ್ಬೋದು. ಇನ್ನೊಂದು ಕೆಲವು ಡೆವಲಪ್ಮೆಂಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳುವಂಥದ್ದು, ಮಕ್ಕಳ ಬೆಳವಣಿಗೆಯಲ್ಲಿ ಬರುವಂಥದ್ದು, ಆ ಥರ ಕ್ಯಾಟ್ರಾಕ್ಟಿಂದ ಇರ್ಬೋದು. ಇಲ್ಲಾಂದರೆ ಕೆಲವು ಅದರ್ ಇನ್ಫೆಕ್ಷನ್ ಕಾಸಸ್ಸಿಂದನೂ ಕಣ್ಣಿನ ದೃಷ್ಟಿ ಕಳೆದುಕೊಳ್ಳುವಂಥದ್ದು ಇರ್ತದೆ. ಓಕೆ, ಇವಾಗ ಅಕಸ್ಮಾತಾಗಿ ಇದು ತಾಯಿಗೆ ಸಮಸ್ಯೆ ಇದ್ದರೆ ಅದು ಮಕ್ಕಳಿಗೆ ಕೂಡ ಪಸರಿಸುವ ಇಲ್ಲ ಒಂದು ತಾಯಿಯಿಂದ ಕಂಟಿನ್ಯೂ ಆಗುವಂಥ ಜನ್ರೇಷನ್ನಲ್ಲಿ ಚಾನ್ಸಸ್ ಇರುತ್ತಾ? ಹೇಗೆ ಇರ್ತದೆ. ಕೆಲವು ಈ ಟಾರ್ಚ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ, ಅದು ಈ ವೆಜೈನಲ್ ಡೆಲಿವರಿ ಆದರೆ ಅದರಲ್ಲಿ ಮಕ್ಕಳಿಗೆ ಸೋಂಕು ಹರಡುವ ಚಾನ್ಸಸ್ ಇರ್ತದೆ. ಎಸ್ ಡಾಕ್ಟರ್, ಇವಾಗ ಅಕಸ್ಮಾತಾಗಿ ತಾಯಿಯಿಂದ ಮಗುವಿಗೆ ಬರುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕು? ಒಂದು ಅರ್ಲಿ ಡಿಟೆಕ್ಷನ್ ಆಫ್ ದ ಡಿಸೀಸ್, ಮದರಲ್ಲಿ ಈ ಇನ್ಫೆಕ್ಷನ್ ಇದೆ ಅಂತ ತಿಳ್ಕೊಳ್ಳುವಂಥದ್ದು. ಇಫ್ ಎನಿ ಫೀಚರ್ಸ್ ಸ್ಕ್ಯಾನಿಂಗಲ್ಲಿ ಏನಾದರೂ ಕಂಡು ಬಂದರೆ ಅದನ್ನು ನೋಡುವಂಥದ್ದು, ಅದನ್ನು ತಡೆಯಲಾಗದಂತೆ ಮತ್ತು ಏನಾದರೂ ಟ್ರೀಟ್ಮೆಂಟ್ ಮದರಿಗೆ ಕೊಡಬೇಕಂದ್ರೆ ಅದನ್ನು ಕೊಡುವಂಥದ್ದು, ಇಲ್ಲ ಡೆಲಿವರಿ ಆದಮೇಲೆ ಮಗುವಲ್ಲಿ ಏನಾದರೂ ಸೋಂಕಿದೆಯಾ ನೋಡಿ ಅದನ್ನು ಟ್ರೀಟ್ಮೆಂಟ್ ಮಾಡುವಂಥದ್ದು ನೋಡಬೇಕಾಗ್ತದೆ. ಓಕೆ, ಇನ್ನು ದೃಷ್ಟಿಹೀನ ಆಗಲಿಕ್ಕೆ ಯಾವ ಕಾರಣಗಳಿರುತ್ತೆ ಅಂತ? ಮಕ್ಕಳಲ್ಲಿ ಒಂದು ಟಾರ್ಚ್ ಇನ್ಫೆಕ್ಷನ್ ಇರ್ಬೋದು, ಇಲ್ಲಾಂದರೆ ರೆಡ್ನೆಸ್ ಆಗಿ ಮತ್ತು ಕಾರ್ನಿಯಾ ಇನ್ಫೆಕ್ಷನ್ ಆಗುವಂಥದ್ದು ಇರ್ಬೋದು, ಇಲ್ಲಾಂದರೆ ಡೆಲಿವರಿ ಆಗುವಾಗ ಕಣ್ಣು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಅದರಿಂದ ಕಣ್ಣಿಗೆ ಡ್ಯಾಮೇಜ್ ಆಗುವಂಥದ್ದು, ಅಲ್ಲಿ ರೆಡ್ನೆಸ್ ಕಾಸ್ ಮಾಡುವಂಥದ್ದು ಇರ್ಬೋದು. ಈ ಥರದಲ್ಲಿ ಆಗುವಂಥದ್ದು ಇರ್ತದೆ. ಓಕೆ, ಇನ್ನು ವಾರ್ಷಿಕವಾಗಿ ಎಷ್ಟು ಬಾರಿ ಒಂದು ಚೆಕಪ್ ಮಾಡ್ಕೋಬೇಕು ಕಣ್ಣನ್ನು? ಯೂಶಲಿ ಒಂದು ಬಾರಿ ಸಾಕಾಗ್ತದೆ. ಬೇರೆ ಕಾರಣಗಳಿದ್ದರೆ ಫ್ರೀಕ್ವೆಂಟ್ ಚೆಕಪ್ ಬೇಕಾಗ್ತದೆ. ಅದರ್ವೈಸ್ ಒಂದು ಇಯರ್ಲಿ ಒನ್ಸ್ ಸಾಕಾಗ್ತದೆ. ಇನ್ನು ಬೇರೆ ರೋಗದಿಂದ ಕೂಡ ಕಣ್ಣಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ? ಈಗ ಡಯಾಬಿಟಿಸ್ ಇದ್ದರೆ ಅವೆಲ್ಲ ಕಣ್ಣಿಗೆ ಎಫೆಕ್ಟ್ ಮಾಡುತ್ತಾ? ಹೌದು, ಡಯಾಬಿಟಿಕ್ ಕಣ್ಣಿನ ಒಳಗಡೆ ಚೇಂಜಸ್ ಕಾಸ್ ಮಾಡ್ತದೆ. ಒಂದು ಎಷ್ಟು ವರ್ಷದಿಂದ ಡಯಾಬಿಟಿಸ್ ಇದೆ ಅನ್ನೋದು, ಇನ್ನೊಂದು ಕಂಟ್ರೋಲ್ ಇದೆಯಾ ಇಲ್ವ ಅನ್ನೋದು. ಈಗ ಡ್ಯೂರೇಷನ್ ತುಂಬ ಜಾಸ್ತಿ ಇದ್ದು ಅದು ಕಂಟ್ರೋಲ್ ಇಲ್ಲ ಅಂದರೆ ಕಣ್ಣು ಒಳಗಡೆ ರಕ್ತಸ್ರಾವ ಆಗುವಂಥದ್ದು, ಅಲ್ಲ ಕಣ್ಣಿನ ಪೊರೆ ಜಾಸ್ತಿ ಬೆಳೆಯುವಂಥದ್ದು, ಇಲ್ಲ ಕಣ್ಣಿನ ನರ ಕಿತ್ತು ಬರುವಂಥದ್ದು, ಈ ಥರ ಎಲ್ಲ ಆಗುವ ಚಾನ್ಸಸ್ ಇರ್ತದೆ. ಇದರಿಂದ ದೃಷ್ಟಿ ಕಡಿಮೆ ಆಗುವ ಸಾಧ್ಯತೆ ಉಂಟು. ಓಕೆ, ಇನ್ನು ಮಕ್ಕಳು ಆಟ ಆಡ್ತಾ ಇರ್ಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಕಣ್ಣಿಗೆ ಏಟಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆ ಇದ್ದರೆ ಒಳ್ಳೆಯದು ಅಂತ? ಒಂದು ಮಕ್ಕಳನ್ನು ಆಡಲಿಕ್ಕೆ ಹೋಗೋದಾಗೆ ತಡಿಲಿಕ್ಕೆ ಆಗೋದಿಲ್ಲ. ಸೊ ಅದು ಎಲ್ಲಿಯಾದರೂ ಏಟಾದರೆ ತಕ್ಷಣ ಮನೆ ಮದ್ದು ಮಾಡದೆ ಸೀದಾ ವೈದ್ಯರಲ್ಲಿಗೆ ಸಂಪರ್ಕಿಸುವುದು ಉತ್ತಮ. ಎಸ್ ಡಾಕ್ಟರ್, ಇವಾಗ ಕಣ್ಣಿನ ಆರೈಕೆ ಅನ್ನೋದು ಯಾವ ರೀತಿಯಾಗಿರಬೇಕು? ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು? ಒಂದು, ನಾವು ನಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಳೆಯುವಂಥದ್ದು, ಕಣ್ಣನ್ನು ಒರೆಸದೇ ಇರುವಂಥದ್ದು, ಕಣ್ಣು ತೊಳೆಯುವಂಥದ್ದು, ಇಲ್ಲಾಂದರೆ ನಮ್ಮ ಪರದೆ ಬಳಕೆಗೆ ವಿರಾಮ ನೀಡುವಂಥದ್ದು, ಸ್ಕ್ರೀನ್ ಬ್ರೇಕ್ ಟೈಮ್, ಮೊಬೈಲ್ ನೋಡೋದನ್ನು ಕಮ್ಮಿ ಮಾಡುವಂಥದ್ದು, ಸ್ಕ್ರೀನ್ ಟೈಮ್ ಬ್ರೇಕನ್ನು ತಗೊಳ್ಳುವಂಥದ್ದು, ಮತ್ತೊಂದು ನಾವು ನಿದ್ದೆ ಕರೆಕ್ಟಾಗಿ ಮಾಡುವಂಥದ್ದು. ನಿದ್ದೆ ಅನ್ನೋದು ಕೂಡ ಕಣ್ಣಿನ ಪ್ರಾಬ್ಲಮ್ಗೆ ಕಾರಣ ಆಗುತ್ತಾ? ಹೇಗೆ? ಹೌದು, ನಿದ್ದೆ ಕಮ್ಮಿ ಆದರೆ ಮತ್ತೆ ಕಣ್ಣು ಉರಿ ಬರುವಂಥದ್ದು, ಕಣ್ಣು ಕೆಂಪಾಗುವಂಥದ್ದು ಆಗ್ತದೆ. ಓಕೆ, ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ ಈ ತೆಂಗಿನ ಎಣ್ಣೆ ಹಾಕದಿದ್ರೆ, ತಲೆಗೆ ಎಣ್ಣೆ ಹಾಕದಿದ್ರೆ ಮಕ್ಕಳಿಗೆ ಆಗ ಕೂಡ ಕಣ್ಣು ಕೆಂಪಾಗತ್ತೆ, ಇದು ನಿಜವಾ ಹೇಗೆ? ಇಲ್ಲ, ಇದು ನಿಜ ಅಲ್ಲ. ಅದು ಕಣ್ಣು ಕೆಂಪಿಗೆ ಮತ್ತು ತಲೆಗೆ ಎಣ್ಣೆ ಹಾಕೋದಕ್ಕೆ ಯಾವುದೇ ಸಂಬಂಧ ಇಲ್ಲ. ಓಕೆ, ಆದರೂ ಕೂಡ ಕಣ್ಣು ಕೆಂಪಾದರೆ ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಕೆಲವೊಮ್ಮೆ ತಲೆನೋವು ಕೂಡ ಬರುತ್ತಲ್ಲ, ಇದಕ್ಕೆ? ಅದು ತಲೆನೋವು ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು. ಒಂದು
ಕಣ್ಣಿನ ರಿಫ್ರಾಕ್ಟಿವ್ ಎರರಿಂದ ಇರ್ಬೋದು, ಕಣ್ಣು ಗ್ಲಾಸ್ ಹಾಕದೇ ಇರುವಂಥದ್ದು, ಇನ್ನೊಂದು ಡಿಜಿಟಲ್ ಐ ಸ್ಟ್ರೈನಿಂದ ಇರುವಂಥದ್ದು ಇರ್ಬೋದು, ಅಥವಾ ಗಂಭೀರ ಕಾರಣಗಳಿಂದ ಅದೇ ವಾಂತಿ ಜೊತೆ ಕೆಂಪಾಗಿರುವಂಥದ್ದು, ಈ ಥರ ಗಂಭೀರ ಕಾರಣಗಳಿಂದ ಇರ್ಬೋದು. ಅಕ್ಯೂಟ್ ಕಂಜೆಸ್ಟಿವ್ ಗ್ಲಕೋಮಾ ಈ ಥರ ಗಂಭೀರ ಕಾಯಿಲೆಗಳಿಂದಲೂ ಇರ್ಬೋದು. ಓಕೆ, ಇನ್ನು ಐ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಬಳಸ್ತಾರೆ, ಇದು ಎಷ್ಟು ಉತ್ತಮ ಅಂತ? ಐ ಕಾಂಟ್ಯಾಕ್ಟ್ ಅದನ್ನು ಸ್ವಚ್ಛತೆಯಿಂದ ಬಳಸಿದರೆ ಅದು ಉತ್ತಮ. ಅದನ್ನು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಿ ಅದನ್ನು ನೈಟ್ ಮಲ್ಕೊಳ್ಳುವಾಗ ತೆಗೆಯದೇ ಇರುವಂಥದ್ದು, ಅದನ್ನು ಸ್ವಚ್ಛ ಮಾಡದೆ ಹಾಗೆ ಹಾಕಿಕೊಳ್ಳುವಂಥದ್ದು, ಮತ್ತು ಅದನ್ನು ಬೇಕಾದಾಗ ಡಿಸ್ಕಾರ್ಡ್ ಮಾಡದೇ ಇರುವಂಥದ್ದು, ಈ ಟೈಮಲ್ಲಿ ಮತ್ತು ಅದರ ಫಿಟ್ಟಿಂಗ್ ಮಾಡಿಸದೆ ಹಾಗೆ ಹಾಕುವಂಥದ್ದು, ಈ ಥರ ಮಾಡಿದರೆ ಕಣ್ಣಿನ ಕಾರ್ನಿಯಕ್ಕೆ ಮತ್ತು ಎಫೆಕ್ಟ್ ಆಗ್ತದೆ. ಓಕೆ, ಹಾಗಿದ್ರೆ ಲೆನ್ಸ್ ಯೂಸ್ ಮಾಡುವಾಗ ಕೆಲವರು ಏನು ಮಾಡ್ತಾರೆ, ಉಜ್ಜ್ತಾರೆ, ಕಣ್ಣು ಉಜ್ಜುವಂಥ ಅಭ್ಯಾಸ ಇರುತ್ತೆ, ಅದು ಉಜ್ಜಿದ ತಕ್ಷಣ ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್? ಇದು ಕಣ್ಣು ಉಜ್ಜಿದಾಗ ಕಣ್ಣು ಕೆಂಪಾಗುವ ಚಾನ್ಸಸ್ ಇರ್ತದೆ, ಕಣ್ಣಿನ ಕಾರ್ನಿಯಕ್ಕೆ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ. ಸೊ ಅದನ್ನು ಫಿಟ್ ಮಾಡಿ ಹಾಕಿಸಿ ಮತ್ತು ಅವಾಗವಾಗ ನೈಟ್ ಮಲ್ಕೊಳ್ಳುವಾಗ ತೆಗಿಬೇಕಾಗ್ತದೆ, ಮತ್ತು ಅದನ್ನು ಹಾಕುವ ಸೊಲ್ಯೂಷನನ್ನು ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕಾಗ್ತದೆ. ಈ ಥರ ಮಾಡೋದ್ರಿಂದ ತಡಿಬೋದು. ಓಕೆ, ಇನ್ನು ಸೌಂದರ್ಯವರ್ಧಕಗಳಿರ್ಬೋದು, ಕೆಲವೊಂದು ಕಾಸ್ಮೆಟಿಕ್ಸ್ ಈ ಕಣ್ಣಿಗೆ ಉಪದ್ರ ಮಾಡುತ್ತಾ, ಅದು ಪರಿಣಾಮ ಬೀರುತ್ತಾ? ಹೌದು, ಈ ಕಣ್ಣಿಗೆ ಯೂಸ್ ಮಾಡುವ ಐ ಲೈನರ್ ಇರ್ಬೋದು ಅಥವಾ ಕಾಜಲ್ ಇರ್ಬೋದು, ಇದು ಕಣ್ಣಿನ ಒಳಗಡೆ ಹೋದರೆ ಅದು ಅಲರ್ಜಿ ಕಾಸ್ ಮಾಡುವ ಚಾನ್ಸಸ್ ಇರ್ತದೆ, ಅಥವಾ ಅದು ಕಣ್ಣಿನ ಕೆಂಪು ಮಾಡುವ ಚಾನ್ಸಸ್ ಇರ್ತದೆ. ಮತ್ತು ಇದನ್ನು ಅವಾಯ್ಡ್ ಮಾಡಬೇಕಾಗ್ತದೆ ಅಂಥವರು. ಓಕೆ, ಅದು ಪ್ರತಿಯೊಬ್ಬರಿಗೂ ಅಂತ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇದೆಯಲ್ಲ, ಅದರ ಅಲರ್ಜಿ ಇದ್ದರೆ ಮಾತ್ರ ಯೂಶ್ವಲಿ ಅದು ಕಣ್ಣಿಗೆ ಮತ್ತೆ ಹಾಗೆ ಹೋದರೆ ಟೆಂಪ್ರರಿ ರೆಡ್ನೆಸ್ ಬರ್ಬೋದು. ಮತ್ತು ಈ ಮೇಕಪ್ಪಿಂದ ಕಣ್ಣು ಕೆಂಪಾಗುವ ಸೋಂಕಿದ್ರೆ ಅದು ಹರಡುವ ಚಾನ್ಸಸ್ ಇರ್ತದೆ. ಒಬ್ಬರು ಮೇಕಪ್ ಮಾಡಿದ್ದನ್ನು ಇನ್ನೊಬ್ಬರು ಮೇಕಪ್ ಮಾಡುವಾಗ ಅದು ಹರಡುವ ಚಾನ್ಸಸ್ ಇರ್ತದೆ. ಅವರು ಕೈ ಯೂಸ್ ಮಾಡಿ ಮತ್ತು ಅದನ್ನು ಇನ್ನೊಬ್ಬರು ಯೂಸ್ ಮಾಡಿದರೆ ಆವಾಗ ಸೋಂಕು ಹರಡುವ ಚಾನ್ಸಸ್ ಇರ್ತದೆ. ಕೆಲವೊಂದು ಅಭ್ಯಾಸಗಳಿರುತ್ತಲ್ಲ, ಈ ಐಲೈನರ್ ಒಬ್ಬರು ಯೂಸ್ ಮಾಡಿ ಅದನ್ನು ಇನ್ನೊಬ್ಬರು ಕೂಡ ಯೂಸ್ ಮಾಡ್ತಾರೆ. ಸೊ ಈ ಥರ ಮಾಡಿದರೆ ಏನು ಎಫೆಕ್ಟ್ ಬೀಳುತ್ತೆ? ಆವಾಗ ಈಗ ಒಬ್ಬರಿಗೆ ಸೋಂಕಿದ್ದು ಅವರ ಐಲೈನರ್ ಇನ್ನೊಬ್ಬರು ಯೂಸ್ ಮಾಡಿದರೆ ಆ ಸೋಂಕು ಹರಡುವ ಚಾನ್ಸ್ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮ ಇರಬೇಕು? ಅಂಥ ಸಂದರ್ಭದಲ್ಲಿ ಅವರ ಐಲೈನರ್ ಯೂಸ್ ಮಾಡುವವರು ಯಾರ ಹತ್ರ ಸೋಂಕಿರ್ತದೆ ಅದನ್ನು ಇನ್ನೊಬ್ಬರಿಗೆ ಕೊಡದೆ ಯೂಸ್ ಮಾಡೋದು ಉತ್ತಮ. ಓಕೆ, ಇನ್ನು ಮಕ್ಕಳಿಗೆ ಕೆಲವರು ಐಲೈನರ್ ಯೂಸ್ ಮಾಡೋದು ಚಿಕ್ಕ ಮಕ್ಕಳಲ್ಲೇ ಪ್ರಾರಂಭ ಮಾಡ್ತಾರೆ, ಇದೆಲ್ಲ ಎಷ್ಟು ಸೂಕ್ತ ಅಂತ? ಅದು ಕಣ್ಣು ಒಳಗಡೆ ಹೋಗದೆ ಹೊರಗಡೆಯಿಂದ ಹಾಕಿದರೆ ಏನು ಪ್ರಾಬ್ಲಮ್ ಇಲ್ಲ. ಅದು ಕಣ್ಣು ಒಳಗಡೆ ಹೋಗಿ ಅವರಿಗೆ ಅಲರ್ಜಿ ಆಲ್ರೆಡಿ ಇದ್ದರೆ ಅದು ಕಣ್ಣು ತುರಿಕೆ ಬರುವಂಥದ್ದು, ನೀರು ಬರುವಂಥದ್ದು, ಉರಿಯುವಂಥದ್ದು ಇರ್ತದೆ. ಓಕೆ, ಇನ್ನು ಮಕ್ಕಳ ವಿಚಾರದಲ್ಲಿ ಕಣ್ಣಿನ ಆರೈಕೆ ಅನ್ನೋದು ಯಾವ ರೀತಿಯಾಗಿರಬೇಕು? ಅದು ಯೂಶ್ವಲಿ ಅಡಲ್ಟಿನ ಹಾಗೆ, ವಯಸ್ಕರಲ್ಲಿದ್ದ ಹಾಗೆ ಸರಿಯಾಗಿ ನಿದ್ದೆ ಮಾಡುವಂಥದ್ದು, ಕೈ ಸ್ವಚ್ಛವಾಗಿ ತೊಳೆಯುವಂಥದ್ದು, ಕಣ್ಣು ಉಜ್ಜದೇ ಇರುವಂಥದ್ದು, ಸ್ಕ್ರೀನ್ ಟೈಮ್ ಕಮ್ಮಿ ಮಾಡುವಂಥದ್ದು. ಈಗ ಸ್ಕ್ರೀನ್ ಟೈಮ್ ಎಲ್ಲ ಮಕ್ಕಳಲ್ಲಿ ಜಾಸ್ತಿ ಇರ್ತದೆ, ಸೊ ಅವಾಗವಾಗ ಬ್ಲಿಂಕ್ ಮಾಡುವಂಥದ್ದು, ಈ ಥರ ಮುಂಜಾಗ್ರತೆ. ಒಂದು ದಿನದಲ್ಲಿ ಹಾಗಿದ್ರೆ ಸ್ಕ್ರೀನ್ ಟೈಮ್ ಅನ್ನೋದು ಎಷ್ಟಿದ್ರೆ ಉತ್ತಮ ಆಗಿರುತ್ತೆ ಅಂತ? ಈಗ ಎಲ್ಲ ಮಕ್ಕಳು 6 to 8 hours ಎಲ್ಲ ನೋಡ್ತಾರೆ, ಅದರಿಂದ ಕಮ್ಮಿ ಮಾಡಿದರೆ ಉತ್ತಮ. ಇನ್ನು ಯಾವ ರೀತಿಯಾಗಿ ಮಕ್ಕಳಲ್ಲಿ ಈ ಸ್ಕ್ರೀನ್ ಟೈಮ್ ಬಗ್ಗೆ ಒಂದು ತಿಳುವಳಿಕೆ ಹೇಳ್ಬೋದು ಅಂತ? ಒಂದು ಮಕ್ಕಳಲ್ಲಿ ಶಾಲೆಗೆ ಹೋಗಿ ಅವರಲ್ಲಿ ಅರಿವು ಮೂಡಿಸಬೇಕಾಗ್ತದೆ. ಇದರ ಬಗ್ಗೆ PPTಗಳನ್ನು ಮಾಡಿ ಅಥವಾ ನಾಟಕಗಳನ್ನು ಮಾಡಿ ಅಥವಾ ನ್ಯೂಸ್ಗಳಲ್ಲಿ ಹಾಕಿ ಅವರಿಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಿದರೆ ಉತ್ತಮ. ಓಕೆ, ಎಸ್ ಡಾಕ್ಟರ್, ಇವಾಗ ವೃದ್ಧರಲ್ಲಿ ಕಣ್ಣಿನ ಆರೈಕೆ ಅನ್ನೋದು ಯಾವ ರೀತಿಯಾಗಿರಬೇಕು ಅಂತ? ವೃದ್ಧರಲ್ಲಿ ಕೆಂಪು ಕಣ್ಣಿನ ಕಾಸಸ್ ಒಂದು ಇರುವಂಥದ್ದು ಡ್ರೈ ಐಸ್ ಇರ್ಬೋದು, ಕಾಂಟ್ಯಾಕ್ಟ್ ಲೆನ್ಸ್ ಕೆಲವರು ಯೂಸ್ ಮಾಡ್ತಾರೆ, ಮತ್ತೊಂದು ಗಂಭೀರ ಕಾಯಿಲೆಗಳಿಗೆ ಗ್ಲಾಕೋಮಾ ಇರ್ಬೋದು. ಅವರಿಗೆ ವರ್ಷ ಐ ಚೆಕಪ್ ಮಾಡ್ತಾ ಇರುವಂಥದ್ದು, ಮತ್ತು ಆಪ್ರೇಷನ್ ಬೇಕಾದರೆ ಆಪ್ರೇಷನ್ ಮಾಡಿಸುವಂಥದ್ದು, ಮತ್ತು ಡ್ರೈನೆಸ್ ಟ್ರೀಟ್ಮೆಂಟ್ ಕೊಡುವಂಥದ್ದು, ಕಣ್ಣು ಆವಾಗವಾಗ ತುರಿಸ್ತಾ ಇದ್ರೆ ಅದು ಏನು ಅಂತ ನೋಡುವಂಥದ್ದು, ಮತ್ತು ಕಣ್ಣು ತುರಿಸದೇ ಇರುವಂಥದ್ದು. ಇನ್ನು ಯಾವ ಒಂದು ಏಜ್ ನಂತರ ಈ ಕಣ್ಣಿನ ಪೊರೆ ಅನ್ನೋದು ಕಾಣಿಸಿಕೊಳ್ಳುತ್ತೆ? ಯೂಶ್ವಲಿ 45 ವರ್ಷ ಮತ್ತೆ ಬರುವಂಥದ್ದು, ಅದರಿಂದ ಮೊದಲು ಸಹ ಬರುವ ಚಾನ್ಸಸ್ ಇರ್ತದೆ ಕೆಲವರಲ್ಲಿ. ಈ ಪೊರೆಯನ್ನು ತಡೆಗಟ್ಟಲಿಕ್ಕೆ ಏನಾದರೂ ಕ್ರಮಗಳಿದೆಯಾ? ಅದು ಏಜ್ ರಿಲೇಟೆಡ್ ಇರ್ತದೆ, ಯೂಶ್ವಲಿ ತಡಿಲಿಕ್ಕೆ ಆಗೋದಿಲ್ಲ. ಸೊ ಎಲ್ರಿಗೂ ಬರ್ತದೆ ಅದು. ಓಕೆ, ಸೊ ಆ ಟೈಮಲ್ಲಿ ಯಾವ ರೀತಿಯ ಎಚ್ಚರಿಕಾ ಕ್ರಮಗಳನ್ನು ವಹಿಸಬೇಕಾಗುತ್ತೆ?
ಪೊರೆ ಬಂದು ಅರ್ಲಿ ಸ್ಟೇಜಸ್ಸಲ್ಲಿ ಆಪ್ರೇಷನ್ ಬೇಕಾಗೋದಿಲ್ಲ. ಕನ್ನಡಕದಲ್ಲಿ ಇಂಪ್ರೂವ್ಮೆಂಟ್ ಇದ್ದರೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಆಮೇಲೆ ಡ್ರೈವಿಂಗ್ ಮಾಡುವಾಗ ಅಥವಾ ಲೈಟ್ ನೋಡುವಾಗ ತುಂಬ ಡಿಸ್ಟರ್ಬೆನ್ಸ್ ಇರ್ತಿದ್ರೆ ಆಪ್ರೇಷನ್ ಅಡ್ವೈಸ್ ಮಾಡ್ತಾರೆ. ಓಕೆ. ಇನ್ನು ಈ ಕನ್ನಡಕಗಳು ಕೆಲವೊಂದು ಸ್ಕ್ರೀನನ್ನು ನೋಡುವಾಗ ಕನ್ನಡಕಗಳನ್ನೆಲ್ಲ ಬಳಸಿದರೆ ಉತ್ತಮವ ಹೇಗೆ? ಅದು ಈಗ ಕನ್ನಡಕಗಳಲ್ಲಿ ಬ್ಲೂ ಕಟ್ ಫಿಲ್ಟರ್ ಅಂತ ಬರ್ತದೆ, ಅದು ಕಣ್ಣಿನ ಸ್ಟ್ರೈನನ್ನು ಕಮ್ಮಿ ಮಾಡ್ತದೆ. ಸೊ ಕನ್ನಡಕದಿಂದ ಕೂಡ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆಯಾ ಕಣ್ಣಿಗೆ? ಕನ್ನಡಕ ನಂಬರ್ ಇದ್ದು ಕನ್ನಡಕ ಹಾಕದಿದ್ದರೆ ಅವರಿಗೆ ಸ್ಟ್ರೈನ್ ಬರುವಂಥದ್ದು, ಹೆಡ್ಏಕ್ ಬರುವಂಥದ್ದು, ಅವರಿಗೆ ತಲೆನೋವು ಬರುವಂಥದ್ದು ಈ ಥರ ಆಗ್ತದೆ. ಓಕೆ. ಇನ್ನು ಕೆಲವೊಂದು ನಂಬರ್ಗಳ ಕನ್ನಡಕವನ್ನು ಇನ್ನೊಬ್ಬರು ಯಾರಿಗೆ ಏನು ರೋಗ ಇರೋದಿಲ್ಲ ಅವರು ಬಳಸಿದರೆ ಯಾವ ರೀತಿಯ ಪರಿಣಾಮ ಬೀರಬಹುದು? ಈಗ ಕನ್ನಡಕ ಪವರ್ ಇರುವ ಕನ್ನಡಕ ಇನ್ನೊಬ್ಬರು ಯೂಸ್ ಮಾಡಿದರೆ ಅದು ಕನ್ನಡಕ ಅವರು ಸ್ಟ್ರೈನಲ್ಲಿ ನೋಡಬೇಕಾಗ್ತದೆ ಕಣ್ಣು, ಆವಾಗ ಅವರಿಗೆ ತಲೆನೋವು ಬರುವಂಥದ್ದು, ಅವರಿಗೆ ಸರಿಯಾಗಿ ಕಾಣದೇ ಇರುವಂಥದ್ದು ಆಗ್ತದೆ. ಓಕೆ. ಇನ್ನು ಈ ಕೆಂಪು ಕಣ್ಣಿನ ಬಗ್ಗೆ ಹೇಳೋದಾದ್ರೆ, ಈಗ ಈ ಕೆಂಪು ಕಣ್ಣು ಅನ್ನೋದು ಕಂಟಿನ್ಯೂಸ್ಲಿ ಇರುತ್ತಾ ಅಲ್ಲ 2-3 ದಿನದಿಂದ ಗುಣ ಆಗುವಂತಹ ರೋಗವಾ ಹೇಗೆ ಅಂತ? ವೈರಲ್ ಸೋಂಕಿನಿಂದ ಬಂದರೆ ಅದು ಯೂಶ್ವಲಿ 1 ವಾರ ಒಳಗಡೆ ಕಮ್ಮಿ ಆಗ್ತದೆ, 1-2 ವಾರ ಒಳಗಡೆ ಕಮ್ಮಿ ಆಗ್ತದೆ. ಗಂಭೀರ ಗಾಯಗಳಿಂದಾದರೆ ಅದು ಕಮ್ಮಿ ಆಗೋದಿಲ್ಲ ಯೂಶ್ವಲಿ. ಸೊ ಅಂಥ ಸಂದರ್ಭಗಳಲ್ಲಿ ಏನು ಮಾಡಬೇಕಾಗುತ್ತೆ? ಬೇರೆ ಸಂದರ್ಭಗಳಲ್ಲಿ ಗಂಭೀರ ಗಾಯ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗ್ತದೆ. ವೈರಲ್ ಯೂಶಲಿ ಸೆಲ್ಫ್ ರಿಸಾಲ್ವಿಂಗ್ ಇರ್ತದೆ, ಸೊ 1 ವಾರದ ಒಳಗಡೆ ಕಮ್ಮಿ ಆಗಿ ಬಿಡ್ತದೆ. ಓಕೆ. ಅಕಸ್ಮಾತಾಗಿ ಚಿಕಿತ್ಸೆ ಎಲ್ಲ ತಗೊಂಡು ಕೂಡ ಕಣ್ಣಿನ ಕೆಂಪು ಕಮ್ಮಿ ಆಗಿಲ್ಲ ಅಂದರೆ ಆವಾಗ ಏನು ಮಾಡಿ? ಆವಾಗ ವೈದ್ಯರನ್ನು ಸಂಪರ್ಕಿಸಿ ಅದು ಗಂಭೀರ ಲಕ್ಷಣ ಇದ್ದದ್ರಲ್ಲಿ ಬೇರೆ ಲ್ಯಾಬ್ ಪರೀಕ್ಷೆ ಮಾಡಿ ಅಥವಾ ಬೇರೆ ಟೆಸ್ಟ್ ಮಾಡಿ ಒಂದು ಡಯಾಗ್ನೋಸಿಸ್ಗೆ ಬರಬೇಕಾಗ್ತದೆ. ಇಲ್ಲಾಂದರೆ ರೋಗ ನಿರ್ಣಯ ಚೇಂಜ್ ಮಾಡಬೇಕಾಗ್ತದೆ. ಇದು ಡಯಾಗ್ನೋಸಿಸ್ ಅಲ್ಲ, ಇನ್ನೊಂದು ಡಯಾಗ್ನೋಸಿಸ್ ಇರ್ಬೋದು ಅಂತ. ಎಸ್ ಡಾಕ್ಟರ್, ಇವಾಗ ಕೆಂಪು ಕಣ್ಣನ್ನು ತಡೆಗಟ್ಟಲಿಕ್ಕೆ ಯಾವ ರೀತಿಯಾಗಿ ದಿನನಿತ್ಯದ ಒಂದು ಆರೈಕೆ ಇರಬೇಕು? ಒಂದು ನಾವು ಕೈಯನ್ನು ಸ್ವಚ್ಛವಾಗಿ ಇಡುವಂಥದ್ದು, ನಾವು ಸ್ವಚ್ಛವಾಗಿ ಇರುವಂಥದ್ದು, ಕಣ್ಣನ್ನು ತೊಳೆಯುವಂಥದ್ದು, ಕಣ್ಣನ್ನು ಒರೆಸದೇ ಇರುವಂಥದ್ದು, ಸಮರ್ಪಕವಾಗಿ ನಿದ್ದೆ ಮಾಡುವಂಥದ್ದು ಅಥವಾ ಸ್ಕ್ರೀನ್ ಬ್ರೇಕ್ ಟೈಮ್ ತಗೊಳ್ಳುವಂಥದ್ದು, ಮೊಬೈಲನ್ನು ಕಂಟಿನ್ಯೂಸ್ ಯೂಸ್ ಮಾಡದೆ ಸ್ಕ್ರೀನ್ ಬ್ರೇಕ್ ಟೈಮ್ ತಗೊಳ್ಳುವಂಥದ್ದು, ಇಷ್ಟು ಮಾಡ್ಬೋದು. ಇನ್ನು ಪಿಂಕ್ ಐಸ್ ಅಂತ ಹೇಳ್ತಾರಲ್ಲ, ಸೊ ಇದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಪಿಂಕ್ ಐಸ್ ಕಾಮನ್ಲಿ ವೈರಲ್ ಆಗಿರ್ತದೆ. ಅದರಲ್ಲಿ ಕಣ್ಣು ಕೆಂಪಾಗುವಂಥದ್ದು ಮತ್ತು ನೀರು ಬರುವಂಥದ್ದು ಇರ್ತದೆ. ಓಕೆ. ಇದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು? ಅದು ಒಬ್ಬರಿಗೆ ಬಂದಿದ್ದರೆ ಇನ್ನೊಬ್ಬರಿಗೆ ಹರಡದಂತೆ ಅವರದ್ದು ಯೂಸ್ ಮಾಡಿದ ಟವೆಲ್ ಇರ್ಬೋದು, ಬೆಡ್ ಇರ್ಬೋದು, ಅವರು ಯೂಸ್ ಮಾಡಿದ ಹೊದಿಕೆ ಇರ್ಬೋದು, ಅದನ್ನು ಶೇರ್ ಮಾಡದೇ ಇರುವಂಥದ್ದು ಮತ್ತು ಅವರನ್ನು ಮುಟ್ಟದೇ ಇರುವಂಥದ್ದು, ಈ ಥರ ಮಾಡಿದರೆ ನಾವು ತಡೆಗಟ್ಬೋದು. ಇನ್ನು ಪಿಂಕ್ ಐಸ್ ಬರಲಿಕ್ಕೆ ಏನಾದರೂ ಕಾರಣಗಳು ಯಾವುವು? ಒಂದು ಯೂಶಲಿ ವೈರಲ್, ಅಡೆನೋವೈರಲ್ ಅಂತ ಹೇಳ್ತೇವೆ, ವೈರಲ್ ಇನ್ಫೆಕ್ಷನ್ ಮೋರ್ ಕಾಮನ್, ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು. ಮದ್ರಾಸೈಸ್ ಅಂತ ಹೇಳ್ತೇವೆ, ಮದ್ರಾಸೈ ಅಂತ. ಇದು ಇನ್ನೊಬ್ಬರಿಗೆ ಹರಡುವಂಥ ಚಾನ್ಸಸ್ ಇದೆ? ಹೌದು, ವೈರಲ್ ಕಾಮನ್ಲಿ ಹರಡ್ತದೆ. ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದು ಮೋರ್ ಕಾಮನ್. ಈಗ ಶಾಲೆಗಳಲ್ಲಿ ಒಬ್ಬನಿಂದ ಇನ್ನೊಬ್ಬರಿಗೆ ಹರಡುವಂಥದ್ದು ಮೋರ್ ಕಾಮನ್. ಇದು ಸಾಂಕ್ರಾಮಿಕ ಆಗಿರ್ತದೆ. ಒಂದು ಅವರು ಯೂಸ್ ಮಾಡಿದ ಟವೆಲನ್ನು ಯೂಸ್ ಮಾಡುವಂಥದ್ದು ಅಥವಾ ಒಬ್ಬರು ಕಣ್ಣು ಮುಟ್ಟಿ ಇನ್ಫೆಕ್ಟೆಡ್ ಅವರು ಕಣ್ಣು ಮುಟ್ಟಿ ಇನ್ನೊಬ್ಬರಿಗೆ ಟಚ್ ಆಗಿ ಅವರಿಂದ ಹರಡುವಂಥದ್ದು, ಇಲ್ಲಾಂದರೆ ಡ್ರಾಪ್ಲೆಟ್ಸಿಂದ ಹರಡುವಂಥದ್ದು, ಅವರು ಕಫದಿಂದ ಹರಡುವಂಥದ್ದು ಇರ್ಬೋದು. ಓಕೆ. ಇನ್ನು ಮುಂಚೆ ಎಲ್ಲ ಯಾವ ರೀತಿಯಾಗಿ ಅಂದರೆ ಮನೆಯ ವೃದ್ಧರೆಲ್ಲ ಕೆಲವೊಂದು ಕಣ್ಣಿಗೆ ಏಟಾದ ತಕ್ಷಣ ಈ ಎದೆ ಹಾಲಿರ್ಬೋದು ಇಲ್ಲ ಕೆಲವೊಂದು ಎಣ್ಣೆಗಳಿರ್ಬೋದು ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ರು ಮನೆ ಮದ್ದಾಗಿ. ಸೊ ಇದು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಇವಾಗ? ಅದು ಇಟ್ ಈಸ್ ನಾಟ್ ಅಡ್ವೈಸಬಲ್. ಈಗ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಏನಾಗಿದೆ ಅನ್ನೋದನ್ನು ಸಮರ್ಪಕವಾಗಿ ನೋಡಿ, ಸ್ಲಿಟ್ ಲ್ಯಾಂಪಲ್ಲಿ ನೋಡಿ ಆಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಓಕೆ. ಇನ್ನು ಮೆಡ್ರಸೈ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳು ಇರಬೇಕು ಅನ್ನೋದು? ಒಂದು ಮನೆಯಲ್ಲಿ ಒಬ್ಬರಿಗೆ ಇದ್ದರೆ ಇನ್ನೊಬ್ಬರಿಗೆ ಹರಡದಂತೆ ಅವರು ಯೂಸ್ ಮಾಡಿದ ಟವೆಲ್ ಆಗಿರ್ಬೋದು, ಮತ್ತು ಪಿಲ್ಲೋ ಆಗಿರ್ಬೋದು, ತಲಪಾಯಿ ಪಿಲ್ಲೋ ಆಗಿರ್ಬೋದು, ಅದನ್ನು ಶೇರ್ ಮಾಡದೇ ಇರುವಂಥದ್ದು. ಇನ್ನೊಂದು ಆದಷ್ಟು ಇನ್ನೊಬ್ಬರಿಂದ ದೂರ ಇರುವಂಥದ್ದು. ಎಸ್ ಡಾಕ್ಟರ್, ಇವಾಗ ಕೊನೆಯದಾಗಿ ಒಂದು ವೀಕ್ಷಕರಿಗೆ ಸಂದೇಶ ಹೇಳೋದಾದರೆ? ಒಂದು, ಕಣ್ಣು ಕೆಂಪಾಗಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮತ್ತು ನೋವು ಅಥವಾ ದೃಷ್ಟಿ ಸಮಸ್ಯೆ ಕಂಡು ಬಂದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಮತ್ತು ಸ್ವಯಂ ಔಷಧಿ ಎಂಬುದು ಅಪಾಯಕಾರಿ, ಸೊ ಅದನ್ನು ತಗೊಳ್ಳದೇ ಇರಿ. ಮತ್ತು ನಿಮ್ಮ ಕಣ್ಣುಗಳು ಜೀವನದ ಬೆಳಕು, ಕಣ್ಣುಗಳೇ ನಿಮ್ಮ ಆರೋಗ್ಯದ ಕನ್ನಡಿ. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು.
ವೀಕ್ಷಕರೇ, ಕಣ್ಣಿನ ಆರೋಗ್ಯವನ್ನು ಕಾಪಾಡೋಣ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ವಾಲ್ 24/7.